ಹಾಗೂ ಟಿವಿ ಹಾಗೂ ನ್ಯೂಸ್ ಪೇಪರ್ನ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ತಮಗೆ ತಿಳಿಸಿರುವ ಹಾಗೆ 13/5/2022 ಶುಕ್ರವಾರ ದಿವಸ ಅಖಂಡ ಒಂದು ದಿವಸ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಗಡಿನಾಡ ಕನ್ನಡ ಉತ್ಸವ ಅನ್ನುವಂಥ ಒಂದು ಅಭೂತಪೂರ್ವ ವಿಶೇಷ ಕಾರ್ಯಕ್ರಮವನ್ನು ಕಾರವಾರದಲ್ಲಿ ಆಯೋಜಿಸಲಿಕ್ಕೆ ನಾವು ಈಗಾಗಲೇ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗ, ಕಾರವಾರ ಬೈಸಿಕಲ್ ಕ್ಲಬ್ನ ಸಹಯೋಗ ಮತ್ತು ಇತರ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಉದ್ದೇಶಿಸಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಜೊತೆಗೆ ಸಂವಾದ ನಡೆಸಲಿಕ್ಕೆ, ಪತ್ರಿಕಾ ಪ್ರಕಟಣೆ ನೀಡಲಿಕ್ಕೆ ಮಾನ್ಯ CS ಷಡಕ್ಷರಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಳೆದ ಸುಮಾರು ಆಗಸ್ಟ್ 2019ರಿಂದ ಸುಮಾರು 2.5 ವರ್ಷಗಳಿಂದ ಸುಮಾರು 6 ಲಕ್ಷ ನೌಕರರ ಒಂದು ಏನು ಸಂಘಟನೆ ಇದೆ, ಆ ಸಂಘಟನೆ ಒಂದು ನೇತೃತ್ವವನ್ನು ವಹಿಸಿಕೊಂಡು ಇಡೀ ರಾಜ್ಯದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಯುವ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಿ ನಮ್ಮ ಹಲವು ಸಮಸ್ಯೆಗಳಿಗೆ ಸ್ಪಂದಿಸಿ ಬಹಳ ಒಂದು ಕ್ರಾಂತಿಕಾರಿ ವಿಚಾರವನ್ನು ಹೊಂದಿರತಕ್ಕಂಥ ಶ್ರೀಯುತ ಷಡಕ್ಷರಿ ಸರ್ ಅವರು ನಮ್ಮೊಂದು ರಾಜ್ಯಾಧ್ಯಕ್ಷರಾಗಿ ನಮಗೆ ಗೊತ್ತಿರೋದು ನಮ್ಮೆಲ್ಲರ ಭಾಗ್ಯ. ವೈಯಕ್ತಿಕ ಒಂದು ಆಸಕ್ತಿ ತೆಗೆದುಕೊಂಡು ಕಾರವಾರದಲ್ಲಿ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಮಾಡಲಿಕ್ಕೆ ಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿದ ಸರ್ಕಾರದ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ಕಾರವಾರದಲ್ಲಿ 13ನೇ ತಾರೀಕಿಗೆ ಹಮ್ಮಿಕೊಂಡಿದೆ. ಆ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು, ಆ ಕಾರ್ಯಕ್ರಮದ ಒಂದು ಮಾರ್ಗಸೂಚಿಗಳನ್ನು, ನಾವೇನು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ಇಚ್ಛಿಸ್ತೇವೆ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಮಾನ್ಯ CS ಷಡಕ್ಷರಿ ಸರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಕರ್ನಾಟಕ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ರಾಮನಾಯ್ಕ ಅವರಿದ್ದಾರೆ. ರಾಮನಾಯ್ಕ ಅವರಿಗೂ ಸಹಿತ ನಾನು ಆರ್ಥಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಸದಾನಂದ ಅವರು ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ಸಹಿತ ನಾನು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಇವರೆಲ್ಲ ಪದಾಧಿಕಾರಿಗಳ ಒಂದು ವೃಂದ ಇಲ್ಲಿದೆ. ಅವರಿಗೂ ಕೂಡ ಬಹಳ ವಿಶೇಷವಾಗಿ ನಮ್ಮೊಂದು ಕರೆಗೆ ಹೋಗೋದು ತಾವೆಲ್ಲರೂ ಆರಂಭಿಸಿ ನಮಗೆ ಸಹಕಾರವನ್ನು ನೀಡಿದರೆ ತಮಗೆಲ್ಲರಿಗೂ ಅತ್ಯಂತ ಪೂರ್ವಕ ಸ್ವಾಗತವನ್ನು ಕೋರಿ ಈ ಗಡಿನಾಡಿ ಕನ್ನಡ ಉತ್ಸವದ ಒಂದು ಪತ್ರಿಕಾ ವಿವರಗಳನ್ನು ತಮಗೆ ಸಮರ್ಪಣೆಗೊಳಿಸಬೇಕು ಅಂತೇಳಿ ಮಾನ್ಯ ರಾಜ್ಯಾಧ್ಯಕ್ಷ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ, ವೇದಿಕೆ ಮೇಲೆ ಇರುವಂತಹ ಹೆಸರನ್ನು ಕೂಡ ಈಗಾಗಲೇ ನಮ್ಮ ಸ್ವಾಗತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನೇರವಾಗಿ ನಾನು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಇಲ್ಲಿನ ಜಿಲ್ಲಾಡಳಿತ, ಉತ್ತರ ಕನ್ನಡ ಜಿಲ್ಲೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಕೂಡ ಸೇರಿ ಒಂದು ಗಡಿನಾಡು ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ನಾವು ರಾಜ್ಯಾಧ್ಯಕ್ಷ ಆದಮೇಲೆ ಬಳ್ಳಾರಿ, ಬಾಗಲಕೋಟೆ ಮುಗಿಸಿ 3ನೇ ಜಿಲ್ಲೆ ಗಡಿನಾಡ ಉತ್ಸವವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇರ್ತೇವೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಈ ವರ್ಷ ಉತ್ತರ ಕನ್ನಡ ಜಿಲ್ಲೆನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಕಾರ್ಯಕ್ರಮ ಮುಗಿದು 5-6 ತಿಂಗಳು ಆಗಬೇಕಿತ್ತು. ಕೋವಿಡ್ ಇರೋ ಕಾರಣಕ್ಕಾಗಿ ಇದು ವಿಳಂಬ ಆಯಿತು. ಆದಾಗ್ಯೂ ಕೂಡ ಇದೇ 13ನೇ ತಾರೀಕು ಶುಕ್ರವಾರ ಈ ಒಂದು ಇಡೀ ದಿನ ಕನ್ನಡದ ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಏನು ನಮ್ಮ ಸಭಾಧ್ಯಕ್ಷರಿದ್ದಾರೆ, ಕಾಗೇರಿ ಸಾಹೇಬ್ ಇರ್ಬೋದು, ಹೊರಟ್ಟಿಯವರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ನಮ್ಮ ಕನ್ನಡಾಧ್ಯಕ್ಷ ಗಿರೀಶ್ ಆಗಿರುವಂತಹ ಸುನೀಲ್ ಕುಮಾರ್ ಅವರು ಇರ್ಬೋದು, ಹೆಬ್ಬಾರ್ ಅವರು ಇರ್ಬೋದು, ಹಾಗೆ ಇಲ್ಲಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಕೂಡ ನಡೀತದೆ. ಇನ್ನು ಉಳಿದಂತೆ ಲೋಕಸಭಾ ಸದಸ್ಯರು, ವಿಧಾನಸಭೆ, ವಿಧಾನ ಪರಿಷತ್ ಸದಸ್ಯರು, ನಗರಸಭೆಯವರಿಗೆ ಎಲ್ಲರೂ ಕೂಡ ಆಹ್ವಾನಿತರಿರ್ತಾರೆ. ಹಾಗೆ ಸೋಮಶೇಖರ್ ಅಂತೇಳಿ ಗಡಿನಾಡ ಪ್ರಾಧಿಕಾರದ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಮಹೇಶ್ ಜೋಶಿ ಅವರು ಇರ್ತಾರೆ. ಇನ್ನುಳಿದಂತೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ, ಸಂಘ ಸಂಸ್ಥೆಯವರೆಲ್ಲ ಕೂಡ ಸೇರಿ ಕಾರ್ಯಕ್ರಮ ಮಾಡುವಂಥದ್ದು ಕಾರ್ಯಕ್ರಮದ ಒಂದು ಶಿಷ್ಟಾಚಾರ. ಇದನ್ನು ಬಹಳ ವಿಶೇಷವಾಗಿ ಅವತ್ತಿನ ದಿವಸ 13ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಒಂದು ಸೈಕಲ್ ಜಾಥಾವನ್ನು ಕೂಡ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಸುಮಾರು ಜನಗಳು ಸೇರಿ ಬೈಸಿಕಲ್ ಕ್ಲಬ್ ಇರ್ಬೋದು ಎಲ್ಲ ಸೇರಿಕೊಂಡು ಒಟ್ಟಿಗೆ ಒಂದು ಇನ್ಕ್ಲೂಡಿಂಗ್ DC ಅವರು, SP ಅವರೆಲ್ಲ ಕೂಡ ಬೈಸಿಕಲ್ ಮೂಲಕ ಜಾಥಾವನ್ನು 12 ಕಿಲೋಮೀಟರ್
ಮಾಜಾಳಿ ಚೆಕ್ ಪೋಸ್ಟ್ ಇಂದ ತಮಗೆ ಡೀಟೇಲ್ಸ್ ಕೊಟ್ಟಿದ್ದೇವೆ. ಅಲ್ಲಿಂದ ಇಲ್ಲಿವರೆಗೆ ಕೂಡ ಸಿಟಿವರೆಗೆ ಬರುವಂತ ಪ್ರಯತ್ನಗಳು ಕೂಡ ಆಗುತ್ತೆ. ಅದೊಂದು 10:30 ಮುಗಿದ ಮೇಲೆ ರಂಗಮಂದಿರದಲ್ಲಿ ಕನ್ನಡ ಭಾಷಾ ಸ್ಪರ್ಧೆಗಳು, ಕನ್ನಡ ಸ್ಪರ್ಧೆಗಳೆಲ್ಲ ಕೂಡ ಪ್ರಾರಂಭ ಆಗ್ತದೆ. ಕವಿಗೋಷ್ಠಿಗಳಿರ್ಬೋದು, ಕನ್ನಡೇತರರಿಗಾಗಿ ಭಾಷಣ ಸ್ಪರ್ಧೆಗಳಿದೆ. ಹಾಗೆ ಕನ್ನಡ ನುಡಿನ ಅರ್ಪಣುವಂಥದ್ದು ಕೂಡ ಕಾಂಪಿಟೇಷನ್ ಇದೆಲ್ಲದೂ ಕೂಡ ಇರೋದ್ರಿಂದ ಪ್ರಬಂಧ ಸ್ಪರ್ಧೆಗಳು ಕೂಡ ಎಲ್ಲ ನಡೀತವೆ ಎಲ್ಲ ಕಡೆ. ಹಾಗಾಗಿ ಅವ್ರಿಗೆಲ್ಲ ಕೂಡ ಬಹುಮಾನ ವಿತರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. 10,000, 5,000 ಫಸ್ಟ್ ಅಂಡ್ ಸೆಕೆಂಡ್ ಅಂಡ್ ಥರ್ಡ್ ಪ್ರೈಸ್. ಸೊ ಇದ್ರ ಜೊತೆ ಸೆಲ್ಫಿ ಕಾಂಪಿಟೇಷನ್ಸ್ಗಳು, ಯಾರ್ಯಾರು ಸೆಲ್ಫಿ ಕಾಂಪಿಟೇಷನ್ಗಳಲ್ಲಿ ಫೋಟೋವನ್ನು ತೆಗೆದು ಕನ್ನಡದ ಬಗ್ಗೆ ರೈಟಪ್ ಕೊಡ್ತಾರೆ ಅವರಿಗೆ ಕೂಡ ಅವಾರ್ಡ್ ಕೊಡೋದು, ಈ ಥರದ್ದೆಲ್ಲ ಕೂಡ ಸನ್ಮಾನ ಮಾಡುವಂಥದ್ದೆಲ್ಲ ಕೂಡ ಮಾಡ್ತಾ ಇದ್ದೇವೆ. ಇದೆಲ್ಲ ಮುಗಿದ ಮೇಲೆ ಸಂಜೆ 4 ಗಂಟೆಗೆ ರಂಗಮಂದಿರದಿಂದ ಮುಖ್ಯ ರಸ್ತೆಯಲ್ಲಿ ಜಾಪವನ್ನ ಹೊರಟು ಟ್ಯಾಗೋರ್ ಬೀಚ್ ವರೆಗೆ ಬರುವಂಥದ್ದು ಕೂಡ ಮಾಡಿದ್ದೇವೆ. ಸೊ ಅಲ್ಲಿ 8 ಜನ ಜ್ಞಾನಪೀಠ ಪುರಸ್ಕೃತರಿದ್ದಾರೆ. ಆಟೋದವರ ಫೋಟೋಗಳು, ಭಾವಚಿತ್ರ, ಮೆರವಣಿಗೆಗಳು, ಅದ್ರ ಜೊತೆ ಇಲ್ಲಿನ ಎಲ್ಲ ಸರ್ಕಾರಿ ನೌಕರರು, ಅಧಿಕಾರಿಗಳು, ಕುಟುಂಬದ ಸದಸ್ಯರು, ವಿವಿಧ ಕನ್ನಡ ಸಾಹಿತ್ಯ ಆಸಕ್ತರು, ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ತೊಡಗಿಸ್ಕೊಂಡು ಆ ಜಾಥಾವನ್ನು ಬರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಅಲ್ಲಿ ವೀರದಾಸ ಇರ್ಬೋದು, ಡೊಳ್ಳು ಇರ್ಬೋದು, ನಗಾರಿ ಇರ್ಬೋದು, ಜಾನಪದ ಪ್ರಕಾರಗಳಲ್ಲಿರುವಂತಹ 8 ತಂಡಗಳೆಲ್ಲ ಕೂಡ ಅದ್ರ ಜೊತೆ ಪ್ರೊಸಿಷನ್ಗಳಲ್ಲಿ ಬಂದು ಕನ್ನಡದ ಬಗ್ಗೆ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾಡುವಂತ ಯೋಚನೆಗಳನ್ನು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಅದಾದ್ಮೇಲೆ 5:30ಗೆ ಏನು ಮೆರವಣಿಗೆ ಜಾಥಾ ಸಂಪನ್ನಗೊಳ್ಳುತ್ತದೆ. ಅಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗ್ತದೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಆಹ್ವಾನಿತರ ಮಾತುಗಳು, ಸ್ವಾಗತ, ಪ್ರೋಟೋಕಾಲ್ ಪ್ರಕಾರ ಎಲ್ಲ ನಡೆದಾದ್ಮೇಲೆ 20 ಜನ ಸರ್ಕಾರಿ ನೌಕರರು, ಕಾರವಾರ ಜಿಲ್ಲೆಯಲ್ಲಿ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಿರೋರಿಗೆ ಜಿಲ್ಲಾ ಸರ್ವೋತ್ತಮ ಅವಾರ್ಡ್ ಅನ್ನು ಕೂಡ ನಾವು ಆ ವೇದಿಕೆಯಲ್ಲಿ ಕೊಡ್ತಾ ಇದ್ದೇವೆ. 20 ಜನಕ್ಕೆ 25,000 ರೂಪಾಯಿ ನಗದು ಪುರಸ್ಕಾರ ಪ್ಲಸ್ ಸ್ಮರಣಿಕೆ ಪ್ಲಸ್ ಶಾಲುವಾರವನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದರಿಂದ ಇನ್ನೂ ಬೇರೆ ಬೇರೆ ನೌಕರರು ಕೂಡ ನಾನು ಈ ರೀತಿಯ ಕೆಲಸ ಮಾಡಬೇಕು ಅನ್ನುವಂತ ಉತ್ಸಾಹ, ಒಂದು ಮಾರ್ಗದರ್ಶನ, ಒಂದು ಸುಧಾರಣೆ ಹಂತವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡಬೇಕು, ಒಂದು ಸರ್ಕಾರಿ ಶಾಲೆಯನ್ನ ದತ್ತು ತಗೊಳ್ಬೇಕು ಅಂತೇಳಿ ಗಾಬಿಕೋಲ ಅಂತೇಳಿ ಪ್ರೈಮರಿ ಪ್ರಾಥಮಿಕ ಶಾಲೆ ಇದೆ ಮಾಜಾಳಿ ಚೆಕ್ ಪೋಸ್ಟ್ ನಲ್ಲಿ. ಆ ಶಾಲೆಯನ್ನ ದತ್ತು ತಗೊಂಡು ಸುಮಾರು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕಂಪ್ಯೂಟರ್ ಈ ತರದೆಲ್ಲ ಕೊಡಿಸ್ಬೇಕು ಅನ್ನುವಂತ ಯೋಚನೆ ಮಾಡಿ ಅವತ್ತು ಅವ್ರ SDMC ಸದಸ್ಯರು, ಅಧ್ಯಕ್ಷರು ಅವ್ರ ಮೂಲಕ ಸೊ ಅದನ್ನ ಕೂಡ ನಾವು ಮಾಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಮತ್ತೆ ಗಡಿನಾಡು ಭಾಗದ ಶಾಲೆಯನ್ನು ದತ್ತು ತೆಗೆದುಕೊಂಡು ಮಾಡುವಂತ ಕೆಲಸವನ್ನು ಕೂಡ ಅದರಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ತುಳಸಿಗೌಡ ಅವರು ಏನು ಪದ್ಮಶ್ರೀ ಅವಾರ್ಡನ್ನ ಈ ಜಿಲ್ಲೆಯವರು ತಗೊಂಡು ಅವ್ರಿಗೆ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದಾದ ನಂತರ ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ 7 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕನ್ನಡ ಸಂಗೀತೋತ್ಸವ ಅಂತೇಳಿ ಖ್ಯಾತ ಹಿನ್ನೆಲೆ ಗಾಯಕರಾಗಿರುವ ರಾಜೇಶ್ ಕೃಷ್ಣನ್ ಬರ್ತಾ ಇದ್ದಾರೆ, ಶಮಿತಾ ಮಲ್ನಾಡ್ ಬರ್ತಾ ಇದ್ದಾರೆ. ಅವ್ರ ಟೀಮ್ ಎಲ್ಲ ಬಂದು ಕನ್ನಡದ ಗೀತೆ, ಕನ್ನಡವನ್ನು ಜಾಗೃತಗೊಳಿಸುವಂತ, ಕನ್ನಡ ಇತಿಹಾಸ, ಪರಂಪರೆ, ಮುಂದಿನ ಜನರೇಷನ್ ವೇಟ್ ಕೊಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಆ ರೀತಿಯ ಕನ್ನಡದ ಗೀತೆಗಳನ್ನು ನಾವು 2-3 ಅವರ್ಸ್ ಅವ್ರಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆ ಜಾನಪದ ಕಲಾ ತಂಡಗಳಿಂದ ಕನ್ನಡದ ನಾಡುನುಡಿಗಳನ್ನು ಅಭಿವ್ಯಕ್ತಗೊಳಿಸುವಂತ ಅದನ್ನು ಕೂಡ ವೇದಿಕೆ ಮೇಲೆ ಅಭಿವ್ಯಕ್ತಗೊಳಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಅದಾದ ನಂತರ ಸ್ಥಳೀಯ ಕಲಾವಿದರಿಗೂ ಕೂಡ ಒಂದು ಸಮಯವನ್ನು ಕೊಟ್ಟು ಅವರು ಕೂಡ ವೇದಿಕೆಗಳಲ್ಲಿ ತೊಡಗಿಸ್ಕೊಂಡು ಅವ್ರೊಂದು ಟೈಮ್ ಕೊಟ್ಟು 4-5 ತಂಡಗಳನ್ನು ಕೂಡ ನಾವು ಇಲ್ಲಿನ ಸ್ಥಳೀಯ ಏನೇನು ಪ್ರತಿಭೆಗಳಿದ್ದಾರೆ ಅದನ್ನು ಕೂಡ ನಾವು ಆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ಬಹುಶಃ 10:30ವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಇಷ್ಟು ಒಂದು ಕೆಲಸವನ್ನ ನಾವು ಅವತ್ತಿನ ದಿವಸ 13ನೇ ತಾರೀಕು ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ಕನ್ನಡದ ಹಬ್ಬವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಜಿಲ್ಲಾಡಳಿತ, ನಮ್ಮ DC ಅವರು, CO, SP ಮತ್ತೆ ಜನಪ್ರತಿನಿಧಿಗಳು, ಅವು ಎಲ್ಲ ಸಂಘ ಸಂಸ್ಥೆಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್, ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೆಲ್ಲ ಕೂಡ ಸೇರಿ ಇದು ನಮ್ಮ ಹಬ್ಬದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಹೊರಟಿರುವಂತಹ ಅಂಶವನ್ನು ತಮ್ಮೆಲ್ಲರ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತಾ, ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಸ್ವಲ್ಪ ವಿಶೇಷವಾಗಿ ವಿಭಿನ್ನವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ನಾರ್ತಲ್ಲ ಕೂಡ ತುಂಬಾ ಎಫೆಕ್ಟಿವ್ ಪ್ರೋಗ್ರಾಮ್ಸ್ಗಳು, ತುಂಬಾ ಸ್ಕೋಪ್ ಇದೆ, ಮತ್ತೆ ಇನ್ವಾಲ್ವ್ಮೆಂಟ್ ಕೂಡ ಇದೆ. ನಾವು ಸ್ವಲ್ಪ ಇನ್ನೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ, ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನುವಂತ ಚಿಂತನೆ ಯೋಚನೆಗಳನ್ನು ಮಾಡಿದ್ದೇವೆ. ಏನು ವೇದಿಕೆ ಕಾರ್ಯಕ್ರಮಕ್ಕೆ ಸುಮಾರು 3,000 ರಿಂದ 4,000 ಜನ ಭಾಗವಹಿಸಿ ಆ ದಿವಸ ಎಲ್ಲರೂ ಕೂಡ ಸೇರಿ ನಾಗರಿಕರು, ಉತ್ತರ ಕನ್ನಡ ಜಿಲ್ಲೆಯ ನಾಗರಿಕರು, ಶ್ರೀಸಾಮಾನ್ಯರು ಎಲ್ಲರೂ ಕೂಡ ಹೊತ್ತು ಬಂದು ಇದು ನಮ್ಮನೆ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅನ್ನುವಂಥ ಒಂದು ವಿನಂತಿಯನ್ನ
ಮಾಧ್ಯಮದ ಮುಖಾಂತರ ತಮ್ಮ ಪತ್ರಿಕೆಗಳ ಮುಖಾಂತರ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಡ್ತಾ ಅತ್ಯಂತ ವಿಶೇಷವಾಗಿರುವಂಥ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ, ಅರ್ಥಪೂರ್ಣವಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಯತ್ನಗಳು ಪಬ್ಲಿಸಿಟಿ ದೃಷ್ಟಿಯಿಂದ ಇವತ್ತು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಕೌಂಟ್ಗಳೆಲ್ಲ ಕೂಡ ಇವತ್ತಿಂದ ಇಲ್ಲೇ ಕೂಡ ಅದನ್ನ ಓಪನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಹಾಗೇನೆ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಕೂಡ ಸೊ ನಾವು ಅಡ್ವರ್ಟೈಸ್ಮೆಂಟ್ ವಿಚಾರಗಳಿರ್ಬೋದು ಅದನ್ನು ಕೂಡ ನಾವು ಕೊಟ್ಟಿಗೆ ಈಗಾಗಲೇ ತೀರ್ಮಾನಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ ಅಂತಕ್ಕಂಥ ಅಂಶವನ್ನು ಕೂಡ ಜಾಹೀರಾತನ್ನು ಕೊಡ್ತೇವೆ ಅನ್ನೋ ಅಂಶವನ್ನು ಕೂಡ ಈಗ ನಾವು ಪ್ರತಿ ವರ್ಷ ಕೊಡ್ತೇವೆ. ರಾಜ್ಯದಲ್ಲಿರಲಿ ಜಿಲ್ಲೆಯಲ್ಲಿ ಯಾವ ಕಾರ್ಯಕ್ರಮಗಳಿದ್ರು ಕೂಡ ಅದನ್ನು ಮಾಡ್ತಾ ಇದ್ದೇವೆ. ಸೊ ಅದು ಕೂಡ ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ಇಡಲಿಕ್ಕೆ ಬಯಸ್ತಾ, ವಿಶೇಷವಾಗಿ ಸರ್ಕಾರಿ ನೌಕರರು ಅಧಿಕಾರಿಗಳು ಸರ್ಕಾರಿ ನೌಕರರು ಅಂದ್ರೆ ಸಹಜವಾಗಿ ಏನಪ್ಪ ಅವ್ರು ಬೇಕು ಬೇಡಿಕೆ ಅವ್ರ ಡಿಮ್ಯಾಂಡ್ ಇದೆ ಅನ್ನುವಂಥದ್ದಿದೆ. ನಾವು ನಾಡು ನುಡಿ ಭಾಷೆ ವಿಚಾರ ಬಂದಾಗ ಅನೇಕ ಹೋರಾಟಗಳನ್ನು ಬಹುಶಃ ಮುಷ್ಕರಗಳನ್ನು ನಾವು ಮಾಡಿದ್ದೇವೆ. ಅನೇಕ ನಮ್ಮ ಮಾದಾಯಿ ಹೋರಾಟಗಳಿರ್ಬೋದು, ಮೇಕೆದಾಟು ವಿಚಾರಗಳಲ್ಲಿ ರಾಜ್ಯದ ಸರ್ಕಾರಿ ನೌಕರರು ಆ ಥರದ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿದ್ದಾರೆ. ಕಾರಣ ಇಷ್ಟೇ, ನಾಡು ನುಡಿ ಭಾಷೆ ವಿಚಾರಕ್ಕೆ ಕಾವೇರಿ ಇಶ್ಯೂ ಬಗ್ಗೆ ಇರ್ಬೋದು ಅವತ್ತೆಲ್ಲ ಕಾರ್ಯ ಕೊಟ್ಟಾಗ ಇಡೀ ಸರ್ಕಾರಿ ನೌಕರರು ಕೂಡ ಬಂದ್ ಮಾಡಿದ್ರು ಕೂಡ ತಮ್ಮೆಲ್ಲ ಗಮನಕ್ಕೆ ಬಂದಿದೆ. ಕೋವಿಡ್ ಇರ್ಬೋದು, ಫ್ಲಡ್ ಬರ್ಬೋದು, ಯಾವುದೇ ಸಂದರ್ಭದಲ್ಲೂ ಕೂಡ ಯಾವ್ದಾದ್ರು ತುಂಬಾ ಸೀರಿಯಸ್ ಆಗಿ ರಾಜ್ಯದಲ್ಲಿ ಅತಿವೃಷ್ಟಿಗೆ ಆದಾಗ ಏನಾದ್ರು ಫಸ್ಟ್ ಟೈಮ್ ಮೊಟ್ಟ ಮೊದಲ ಒಂದು ಸಂಘಟನೆ ಒಂದು 200 ಕೋಟಿ 300 ಕೋಟಿ ದೇಣಿಗೆ ಸರ್ಕಾರ ಕೊಡುತ್ತೆ ಅಂದ್ರೆ ಅದು ರಾಜ್ಯದ ಸರ್ಕಾರಿ ನೌಕರರು ಮೊದಲು ಕೂಡ ಮಾಡುವಂಥದ್ದು. ಅಷ್ಟು ಗರಿಷ್ಠವಾದ ಸಂಖ್ಯೆ ಮೊತ್ತ ಕೊಡ್ಲಿಕ್ಕೆ ಬಹುಶಃ ಯಾಕೆ ಕೂಡ ಸಾಧ್ಯ ಇದೆ, ಕಷ್ಟ. ನಾವು ನಿರಂತರವಾಗಿ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ 3 ಬಾರಿ ಮಡಿಕೇರಿ ಫ್ಲಡ್ ಬಂತು, ನಾರ್ತ್ ಕರ್ನಾಟಕ ಫ್ಲಡ್ ಬಂತು, ಕೋವಿಡ್ ಬಂತು, ಬಹುಶಃ 800 ಕೋಟಿ ಹಣವನ್ನ ಸರ್ಕಾರಕ್ಕೆ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ಕೇವಲ 2 ವರ್ಷದಲ್ಲಿ. ಅಂದ್ರೆ ಕೇವಲ ಸರ್ಕಾರಿ ನೌಕರರು ನಮ್ಮ ಹಕ್ಕು ಬೇಡಿಕೆಗಳ ಜೊತೆ ಸಮಾಜಮುಖಿಯಾಗಿದ್ದೇವೆ ಎನ್ನುವಂತಹ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಕನ್ನಡದ ಬಗ್ಗೆ ಒಂದು ಪ್ರಯತ್ನ ಆದ್ರೆ ಇನ್ನ ನಮ್ಮಲ್ಲಿರುವಂತಹ ಲೂಪ್ ಹೋಲ್ಸ್ಗಳಿರ್ಬೋದು, ನಮ್ಮಲ್ಲಿ ಇನ್ನಷ್ಟು ಎಫಿಷಿಯನ್ಸಿಯಾಗಿ ಕೆಲಸ ಮಾಡಬೇಕು, ಹಾಗೆ ಕಟ್ಟ ಕಡೆಯ ಸಮಾಜದ ವ್ಯಕ್ತಿಗಳಿಗೆ ತನ್ನ ಹಕ್ಕುಗಳನ್ನ ಸರ್ಕಾರದ ಯೋಜನೆಗಳನ್ನ ತಲುಪಿಸಬೇಕು. ಈ ದಿಶೆನಲ್ಲೂ ಕೂಡ ತುಂಬಾ ಅವೇರ್ನೆಸ್ ಮೂಡಿಸಿ ನೌಕರ ಜಾಗೃತಿ ಮೂಡಿಸುವಂತ ಕೆಲಸಗಳಿರ್ಬೋದು. ಹಾಗಾಗಿ ಇಷ್ಟೆಲ್ಲ ಕೆಲಸಗಳನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಳೆದ 2 ವರ್ಷಗಳಿಂದ ತುಂಬಾ ಎಫೆಕ್ಟಿವ್ ಆಗಿ ಕೂಡ ಮಾಡ್ತಾ ಇದೆ ಎನ್ನುವಂಥದ್ದನ್ನ ತಮ್ಮೆಲ್ಲರ ಗಮನಕ್ಕೆ ನಾನು ಹೇಳಿಕೆ ನಾನು ಬಯಸ್ತೇನೆ. ಹೀಗೆ ಅದ್ಭುತವಾಗಿರುವಂತಹ ಈ ಕಾರ್ಯಕ್ರಮ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂತದ್ದು ಕೂಡ ತುಂಬಾ ಸಂತೋಷವನ್ನ ತಂದಿದೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಈ ಸುದ್ದಿಯನ್ನ ಬಿತ್ತರಿಸಬೇಕು, ವ್ಯಾಪಕವಾಗಿರುವಂತಹ ಪ್ರಚಾರವನ್ನು ಕೂಡ ನಿಮ್ಮ ಕಡೆಯಿಂದ ಆಗಬೇಕು ಅನ್ನುವಂಥ ನಿರೀಕ್ಷೆ, ಅಭಿಲಾಷೆ, ಅಭಿಮಾನ ನನ್ನದಾಗಿದೆ. ಬಹುಶಃ ರಾಜ್ಯದಾದ್ಯಂತ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ತುಂಬಾ ಸಹಕಾರವನ್ನು ಕೊಡ್ತಾ ಇದ್ದಾರೆ. ತಾವು ಕೂಡ ಅದೇ ರೀತಿ ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾವು ತಮ್ಮಲ್ಲಿ ಮಾಡ್ಕೊಳ್ತಾ, ನಮ್ಮ ಸಂಜೀವ್ ಕುಮಾರ್ ನಾಯ್ಕ ಜಿಲ್ಲಾಧ್ಯಕ್ಷರು ಅವರು ಮನೆ ಕಾರ್ಯಕ್ರಮ ಇರುವುದರಿಂದ ಬರಲಿಕ್ಕೆ ಆಗಿಲ್ಲ, ಸೆಕ್ರೆಟರಿ ಇದ್ದಾರೆ, ಉಳಿದ ಪದಾಧಿಕಾರಿಗಳಿದ್ದಾರೆ. ಸೊ ಅವರು ಕೂಡ ನಾಳೆಯಿಂದ ಅವರು ಜಾಯಿನ್ ಆಗ್ತಾರೆ ಕಾರ್ಯಕ್ರಮದಲ್ಲಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟು ಹೇಳ್ಕೊಳ್ತಾ, ನಾವು ನೀವೆಲ್ಲ ಸೇರಿ ನಮ್ಮ ಕಾರ್ಯಕ್ರಮದ ರೀತಿಯಲ್ಲಿ ನಾವೆಲ್ಲ ಕೂಡ ಮಾಡೋಣ, ನಮ್ಮ ಸಹಕಾರ ಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ನಮ್ಮ ಪ್ರಶ್ನೆಗಳಿಗಾಗಿ ಅವಕಾಶವನ್ನ ಕೇಳ್ತಾ ಇದ್ದೀವಿ. ಗಡಿ ಭಾಗಗಳಲ್ಲಿ ಕನ್ನಡ ಶಾಲೆಗಳು ಅಂದರೆ ನಮ್ಮ ಉತ್ತರ ಕನ್ನಡ ಗಡಿ ಭಾಗವಲ್ಲ, ಅದು ಎಲ್ಲ ಗಡಿ ಭಾಗಗಳಲ್ಲಿ ಕನ್ನಡ ಶಾಲೆಗಳು ಸಂಖ್ಯೆ ಕಡಿಮೆ ಆಗ್ತದೆ, ಕೆಲವರಿಗೆ ಶಾಲೆಗಳು ಬಂದ್ ಆಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಸಂಘದ ವತಿಯಿಂದ ಯಾವ ರೀತಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳು ಅಥವಾ ಗಡಿನಾಡು ಅಂತಲ್ಲ, ಇಡೀ ರಾಜ್ಯದಾದ್ಯಂತ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು. ಈಗ ಸರ್ಕಾರನೂ ಕೂಡ ಆರ್ಡರ್ ಮಾಡಿದೆ, ಇಬ್ಬರೇ ಮಕ್ಕಳಿದ್ರು ಕೂಡ ಶಾಲೆಯನ್ನ ಮುಚ್ಚಂಗಿಲ್ಲ ಅನ್ನುವಂಥ ಮಾತನ್ನು ಆಗಲೇ ಸರ್ಕಾರ ತೀರ್ಮಾನ. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಿಕ್ಕೆ ನಾವಂತೂ ಬಿಡ್ತಾ ಇಲ್ಲ. ಕಾರಣ ಇಷ್ಟೇ, ನಮಗೂ ಸ್ವಾರ್ಥ ಇದೆ, ಭಾಷೆಯ ಜೊತೆ ಅಲ್ಲಿನ ಮಕ್ಕಳಿಗೆ ಸರ್ವಿಸ್ಗಳ ಜೊತೆ ನಮ್ಮಲ್ಲೂ ಕೂಡ ಶಿಕ್ಷಕರ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಅನ್ನುವಂಥದ್ದು ಇದೆ. ಆ ಕಾರಣಕ್ಕಾಗಿ ಯಾವುದೇ ಶಾಲೆಗಳನ್ನು ಮುಚ್ಚುವಂಥ ಪ್ರಯತ್ನಗಳನ್ನು ಸರ್ಕಾರ ಹಿಂದೆ 5 ವರ್ಷದಿಂದ ಒಂದಿಷ್ಟು ಪ್ರಯತ್ನ ನಡೆಸ್ತು. ಸೊ ಅಲ್ಲಿಗೆ ನಿಂತ್ಕೊಂಡಿದೆ. ಕೆಲವು 0 ಸ್ಟೂಡೆಂಟ್ ಅನಿವಾರ್ಯ ಮಾಡ್ತಾರೆ, ಸ್ಟೂಡೆಂಟ್ಸ್ ಏನಂದ್ರೆ ಮಾಡ್ಲಿಕ್ಕಾಗಲ್ಲ, ಒಂದು ಮಕ್ಕಳಿದ್ರು ಕೂಡ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದೆ. ಶಾಲೆಗಳನ್ನ ಅದು ಗಡಿ ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಮುಚ್ಚುವುದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಟ್ಟಿಲ್ಲ. ಸರ್ಕಾರನೂ ಕೂಡ ನಮ್ಮ ಜೊತೆ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಹೇಳಿ ಬಯಸ್ತಾರೆ. ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇತ್ತು, ರಾಜಕೀಯ ಮತ್ತು ನೌಕರರ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಕಲಿಸಬೇಕು ಅಂತ. ಇದ್ರ ಬಗ್ಗೆ ಡೆಮೋಕ್ರಸಿಯಲ್ಲಿ ನಿಮಗೆ ಗೊತ್ತಿದೆ, ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಮ್ಮ ಕುಟುಂಬದಲ್ಲಿ ಎಲ್ಲೆಲ್ಲಿ ಸೇರ್ಬೇಕು, ಎಲ್ಲೆಲ್ಲಿ ಓದಬೇಕು ಅನ್ನುವಂಥದ್ದು ಅಲ್ಲಿ ಸ್ವಾತಂತ್ರ್ಯ ಇದೆ. ಯಾರ ಕೂಡ ಒತ್ತಡವನ್ನು ಏನು ಮಾಡಲಿಕ್ಕೆ
ನಿಮಗೂ ಸಾಧ್ಯ ಇಲ್ಲ, ನನಗೂ ಸಾಧ್ಯ ಇಲ್ಲ, ಜನಪ್ರತಿನಿಧಿಗೂ ಸಾಧ್ಯ ಇಲ್ಲ, ಜನಪ್ರತಿ ನ್ಯಾಯಾಲಯಕ್ಕೂ ಕೂಡ ಸಾಧ್ಯ ಇಲ್ಲ. ಅವ್ರಿಗೆ ಬರಬೇಕು, ಒಳ್ಳೆ ಶಿಕ್ಷಣವನ್ನು ನೀಡಿದ್ರೆ ಖಂಡಿತ ನಾನು ಹೇಳ್ತೇನೆ. ಅನೇಕ ನಮ್ಮ ಶಿವಮೊಗ್ಗದಲ್ಲಿ ನಂದು ನೇಟಿವ್ ಶಿವಮೊಗ್ಗ ದುರ್ಗಿಗುಡಿಯಿಂದ ಪ್ರೈಮರಿ ಸ್ಕೂಲ್ ಇದೆ, ಬಹುಶಃ ನಮ್ಮ ಸ್ನೇಹಿತರಿಗೆ ಗೊತ್ತಿದೆ. 1200 ಮಕ್ಕಳಿದ್ದಾರೆ ಸಿಟಿನಲ್ಲಿ. ಯಾರೇ ಹೋಗ್ತಾ ಇರೋದ್ರಲ್ಲಿಂದ ನಿಮ್ಮಂತ ಜರ್ನಲಿಸ್ಟ್ ಮಕ್ಕಳು, ನಮ್ಮಂತ ಅಫಿಷಿಯಲ್ ಮಕ್ಕಳಲ್ಲಿ ಹೋಗ್ತಾ ಇರೋದು ಸಾಧ್ಯವೇ ಇದೆ. ಅಂಥದ್ದು ಬೇಕಾದಷ್ಟು ಶಾಲೆಗಳು ಎಲ್ಲ ಕಡೆ ಇದ್ದಾವೆ. ಸೊ 100% ಬರುವಂಥ ಶಾಲೆಗಳಿದೆ. ಖಂಡಿತ ಆ ರೀತಿಯಲ್ಲಾಗಿರ್ತಕ್ಕಂಥ ಸುಧಾರಣೆಗಳಾಗುತ್ತೆ. ಬಹುಶಃ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇಂದ ಒಂದಿಷ್ಟು ಆಗ್ತದೆ ಆಗ್ತಿದೆ. ಸರ್ಕಾರ ದೆಹಲಿ ಮಾದರಿಯಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟರೆ ಖಂಡಿತ ಒಳ್ಳೆ ಶಾಲೆಗಳಿಗೆ ಪ್ರವೇಶ ಸಿಗ್ತದೆ, ಒಳ್ಳೆ ಸರ್ಕಾರಕ್ಕೆ ಕೂಡ ಗೌರವ ಬರ್ತದೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಗಡಿ ಜಿಲ್ಲೆ ಕಾರವಾರದ ಒಂದು ದೊಡ್ಡ ಸಮಸ್ಯೆ ಅಂತ ಹಲವು ಇಲಾಖೆಗಳಲ್ಲಿ ನೌಕರರು ಉಳಿಯೋದೇ ಇಲ್ಲ ಸರ್. ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಆಗ್ತಾರೆ, ಒಂದು ವರ್ಷ 2 ವರ್ಷ ಟ್ರಾನ್ಸ್ಫರ್ ಆಗ್ತಾರೆ. ಭಾಳ ಸಮಸ್ಯೆ ಪಡ್ತಾರೆ. ನಮ್ಮ ವಾರ್ತಾ ಇಲಾಖೆಗೆ ಆಫೀಸರ್ ಇದ್ದಾರೆ, ಇಲ್ಲ ಅವ್ರು ಹೋದಾದ ನಂತರ ಪ್ರಕಾರ ಇದ್ರು ಅವರು ಇಲ್ಲ, ನಾವೇ ಅನಾಥಿತ. ಸುಮಾರು ಇಲಾಖೆಯಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಇರಲ್ಲ. ಪ್ರತಿ ಇಲಾಖೆಗಳಲ್ಲಿ FDC STC ಅಂತ ಮಿನಿಮಮ್ 10-20 ಪೋಸ್ಟ್ಗಳು ವೇಕೆನ್ಸಿ ಇಲ್ಲ. ಇದು ಯಾಕೆ ಈ ಗಡಿ ಭಾಗದಲ್ಲಿ ಸರ್, ನನ್ನ ಸಮಸ್ಯೆ ನೋಡಿದ್ರೆ ಚಾಮರಾಜನಗರ ಮತ್ತು ಉತ್ತರ ಕನ್ನಡ ಜಿಲ್ಲೆ ಅಂಡ್ ಯಾದಗಿರಿ ಬಹುಶಃ 3 ಜಿಲ್ಲೆ ನಾನು ಗಮನಿಸಿದ್ದೇನೆ. ಖಂಡಿತ ನಾನು ಕೂಡ ನಾಳೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ಕೂಡ ಅಪೀಲ್ ಮಾಡ್ತಾರೆ. ಸೊ ಇಲ್ಲಿಗೆ ಏನೇನು ಬರಲಿಕ್ಕೆ ಅವಕಾಶ ಇದೆ. ಬಹುಶಃ ನಾನು ಈ ಟೀಚರ್ಸ್ಗಳನ್ನೆಲ್ಲ ಕೂಡ ಟ್ರಾನ್ಸ್ಫರ್ಸ್ ಆನ್ಲೈನ್ ಟ್ರಾನ್ಸ್ಫರ್ಸ್ ಮಾಡಿದ್ರು. ಕೆಲವರೆಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಾರೆ. ನಾವು ಉತ್ತರ ಕನ್ನಡ ಜಿಲ್ಲೆಗೆ ಯಾರ್ಯಾರು ಬರ್ಲಿಕ್ಕೆ ಬಿಲ್ಲಿಂಗ್ ಇದೆಯಾ ಅಂತ ನಾನೇ ಆ ಬಿಲ್ಲಿಂಗ್ ಕೇಳಿದೆ. 12,000 ಜನರಲ್ಲಿ 10 ಜನ ಬಿಲ್ಲಿಂಗ್ ಕೇಳಿದ್ದೀನಿ ಅಷ್ಟೇ. 10 ಜನ ಟೀಚರ್ಸ್ ಇಲ್ಲಿ ಬಿಲ್ಲಿಂಗ್ ಕೇಳಿದ 10 ಜನ ಅಂತ ಕರೆಕ್ಟ್ ನೀವು ಹೇಳಿರುವಂಥದ್ದು. ಸ್ವಲ್ಪ ಇದು ರಿಮೋಟ್ ಪ್ಲೇಸ್ ಇದೆ, ಜಾಗ್ರಫಿಕಲಿ ಒಂದಿಷ್ಟು ಗಡಿ ಭಾಗ ಆಗಿರೋದ್ರಿಂದ ಯಾವ ನೌಕರರಿಗೆ ವಿಶೇಷ ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೆ ಈ ಭಾಗದಲ್ಲಿ ಒಂದು ಸ್ಪೆಷಲ್ ಅಲವೆನ್ಸ್ ಕೊಟ್ಟು ರೂರಲ್ ಅಲವೆನ್ಸ್ ಕೊಡ್ಲಿಕ್ಕೆ ಅವಕಾಶ ಇದೆ, ಸ್ಪೆಷಲ್ ಅಲವೆನ್ಸ್ ಕೊಡ್ಲಿಕ್ಕೆ ಅವಕಾಶ ಇದೆ. ಒಂದು ಆತರದಲ್ಲಿ ಮಾಡಿ ಅದನ್ನ ಏನಾದ್ರು ಕೂಡ ಅಟ್ರಾಕ್ಟಿವ್ ಮಾಡಿ ಇಲ್ಲಿರುವಂತ ಮ್ಯಾನ್ ಪವರ್ ಜಾಸ್ತಿ ಮಾಡಿ ಖಂಡಿತ ನಮ್ಮ ಸರ್ಕಾರ ಜೊತೆ ಮಾತಾಡ್ತೇನೆ. ತಮ್ಮ ಸಲಹೆ ಸ್ವೀಕರಿಸ್ತಾರೆ. 1 ವರ್ಷಕ್ಕೆ ಖಂಡಿತ ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳಿ ಖಂಡಿತ ಮಾಡ್ತಾರೆ ಸರ್. ಖಂಡಿತ ಗಮನ ಕೊಡ್ತಾರೆ. ಈ ಬಾರಿ ಸ್ಕೂಲ್ಗಳನ್ನು 16ರಿಂದ ಆರಂಭ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಎಸ್ ಸರ್. ವಾದ ವಿವಾದಗಳು ಸ್ಟಾರ್ಟ್ ಆಗಿದೆ. ಈಗ ಏನಾಗಿದೆ ಸಾಕಷ್ಟು ಬಿಸಿಲಿರೋದ್ರಿಂದ ಸಾಕಷ್ಟು ನೀರು ಬರ್ತಿದೆ ಸ್ಕೂಲ್ಗಳು ಮತ್ತು ಟೀಚರ್ಸ್ಗಳು ಕೂಡ ಇವಾಗ SSLC ಎಕ್ಸಾಮ್ ಪೇಪರ್ ನೋಡಿಕೊಂಡು ಇದೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಮತ್ತು ಸ್ಕೂಲಿಗೆ ಹೋಗ್ಬೇಕು ಅಂತ ಕೇಳ್ತಾ ಇದ್ರ. ನೋಡಿ, ಇದು ಸರ್ಕಾರದ ಪಾಲಿಸಿ. ಸರ್ಕಾರ ಯಾಕೆ ತೀರ್ಮಾನ ನೀವು ಹೇಳಿದ್ರೆ ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದೀವಿ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಕೋವಿಡ್ ಬಂತು, ಶಾಲೆಗಳ ಮನೆಯಲ್ಲೇ ಕೂತ್ಕೊಂಡು ಎಕ್ಸ್ಟ್ರಾ ಇದೆಲ್ಲ ಮಾಡಿ ಇದು ಮಾಡಿದ್ದು ಗೊತ್ತಿದೆ. ಆ ಕಾರಣಕ್ಕಾಗಿ ಒಂದಿಷ್ಟು ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು, ಅಟ್ಲೀಸ್ಟ್ ಟೀಚರ್ಸ್ ಕೂಡ ಕೆಲಸ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಇರಾದೆ ಆಗಿದೆ. ಖಂಡಿತ ಈಗ ನಾವು ನೋಡಿ ನಾರ್ತ್ನಲ್ಲಿ ಈ ಬಾರಿ 6 ಜಿಲ್ಲೆಗಳಲ್ಲಿ ಬೇಸಿಗೆ ಅವಧಿ ಚೇಂಜ್ ಮಾಡ್ತಾ ಇದ್ದಾರೆ. ಈ ವರ್ಷ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಸರ್ಕಾರ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತು. 45 ಡಿಗ್ರಿ ನಮ್ಮ ಅಫಿಷಿಯಲ್ಸ್ ಕೆಲಸ ಮಾಡ್ತಾ ಇದ್ದಾರೆ. 38 ವರ್ಷದಿಂದ ಪ್ರತಿ ವರ್ಷ ಬೇಸಿಗೆ ಅವಧಿ ಕೊಡ್ತಾ ಇದ್ದಾರೆ. 45 ಡಿಗ್ರಿ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಏನಿಲ್ಲ 9:30 ಗಂಟೆ ಸ್ಕೂಲ್ ಸೇರ್ತಾರೆ, 4 ತಣ್ಣಗಾದ್ಮೇಲೆ ಹೊರಗಡೆ ಬರೋದ್ರಿಂದ ಆ ಥರದ್ದೇನು ಆಗೋದಿಲ್ಲ. ಸರ್ಕಾರದ ಒಂದು ನಿರ್ಧಾರವನ್ನು ನಾವು ಸ್ವಾಗತಿಸಬೇಕಾಗ್ತದೆ. ಬಹುಶಃ ನಾವು ನೌಕರರಾದಾಗ ಲಾಸ್ಟ್ ಟೈಮ್ ಕೋವಿಡ್ ಬಂದು 2 ತಿಂಗಳು ರಜಾ ಸಿಕ್ತು. ಸರ್ಕಾರ ಸಂಬಳ ಕೊಡ್ತಾರ, ಎಲ್ಲದನ್ನು ಯೋಚನೆ ಮಾಡ್ಬೇಕು. ನಾವು ಕೆಲಸ ಮಾಡ್ಬೇಕು, ಸರ್ವ್ ಮಾಡ್ಬೇಕು. ಆ ವಿಚಾರದಲ್ಲಿ ನಮಗೆ ಸಹಮತ ಇದೆ. ಸೆಂಟ್ರಲ್ ಪೇ ಕಮಿಷನ್ ಅನ್ನುವಂಥದ್ದನ್ನ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ. ಈ ವರ್ಷ ಬಹುಶಃ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದು ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ನಮ್ಮ ಸಂಘಟನೆ ಶಕ್ತಿ, ನಮ್ಮ ಡಿಮ್ಯಾಂಡ್, ಮಾನ್ಯ ಯಡಿಯೂರಪ್ಪನವರು ನಿಕಟಪೂರ್ವ ಮುಖ್ಯಮಂತ್ರಿಗಳ ಒತ್ತಡ, ರಾಜ್ಯದ ಎಲ್ಲ ಶಾಸಕರ ಸಪೋರ್ಟ್ ಇರೋ ಕಾರಣಕ್ಕಾಗಿ 50 ವರ್ಷಗಳ ನಮ್ಮ ಸಂಘಟನೆ ಹೋರಾಟದಲ್ಲಿ ಈ ವರ್ಷ ನ್ಯಾಯ ಸಿಕ್ಕಿದೆ. ಇದೇ ವರ್ಷ ಸೆಂಟ್ರಲ್ ಪೇ ಕಮಿಷನ್ ಕೊಡ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ವಿಧಾನಸಭೆ ಅಧಿವೇಶನದಲ್ಲಿ ತುಂಬಾ ಸಂತೋಷವಾದಂತಿದೆ. ಇದೇ ಜುಲೈಗೆ ನಮ್ಗೆ 5 ವರ್ಷ ಕಂಪ್ಲೀಟ್ ಆಗ್ತದೆ. 5 ವರ್ಷದ ನಂತರ ಆ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳೋದು ತುಂಬಾ ಸಂತೋಷ. ಯಾಕಂತ ಹೇಳಿದ್ರೆ ಇವತ್ತು ಈ ದೇಶದಲ್ಲಿ 28 ರಾಜ್ಯಗಳಲ್ಲಿ 25 ರಾಜ್ಯಗಳಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಕೊಟ್ಟು 40 ಇಯರ್ಸ್ ಆಗಿದೆ. ದುರ್ದೈವ ನಮ್ಮ ಕರ್ನಾಟಕದಲ್ಲಿ ಈ 40 ವರ್ಷ ಬಿಟ್ಟು ತಗೊಳ್ತೇವೆ. ಅವರೆಲ್ಲ ತಗೊಂಡು 40 ವರ್ಷ ಆಯ್ತು. ನಾವು ಇವಾಗ ತಗೊಳ್ತಾ ಇದ್ದೇವೆ. ಅಭಿವೃದ್ಧಿಯಲ್ಲಿ ಕರ್ನಾಟಕ ಸ್ಟೇಟ್ ಸ್ಕೇಲ್ ಕನಿಷ್ಠ ಸಂಬಳ 26ನೇ ಸ್ಥಾನದಲ್ಲಿದೆ. ಸಂಬಳ ಕೊಡೋದ್ರಲ್ಲಿ ಅಭಿವೃದ್ಧಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಸೆಂಟ್ರಲ್ ಪೇ ಕಮಿಷನ್ ತಗೊಂಡು 26ನೇ ಸ್ಥಾನಕ್ಕೆ ಹೋಗಿ ನಿಂತಿದ್ದಾರೆ. ಹಾಗಾಗಿ ಇವತ್ತು GST ಕಲೆಕ್ಷನ್ ದೆಹಲಿ ಬಿಟ್ಟರೆ ಕರ್ನಾಟಕ ಸೆಕೆಂಡ್. ಅಭಿವೃದ್ಧಿ ಬಹುಶಃ ನಾವು ರೆವಿನ್ಯೂ ಕಲೆಕ್ಷನ್ ಮಾಡಲಿಲ್ಲ ಅಂದ್ರೆ ಬಜೆಟ್ ಕೊಡ್ಲಿಕ್ಕೆ ಆಗೋದಿಲ್ಲ. 2,46,000 ಕೊಡ್ಲಿಲ್ಲ. ಹೀಗಾಗಿ ನೌಕರರ ಎಫಿಷಿಯನ್ಸಿ ಇದೆ. ಕರ್ನಾಟಕದಲ್ಲಿ ಎಫಿಷಿಯನ್ಸಿ ಇರೋ ಕಾರಣಕ್ಕಾಗೇ
ಅಷ್ಟು ಟಾರ್ಗೆಟ್ ಬಜೆಟ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಅಭಿವೃದ್ಧಿಯಲ್ಲಿ 6ನೇ ಸ್ಥಾನ ಬರ್ಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಸೆಂಟ್ರಲ್ ಪೇ ಕಮಿಷನ್ ಎಲ್ಲ ತಗೊಂಡ್ಮೇಲೆ 100 ಫಸ್ಟ್ ಪ್ಲೇಸ್ ಅನ್ನ ಆವರಣೆ ಕರ್ನಾಟಕ ಬರ್ತದೆ. ಇವತ್ತು ನೋಡಿ 7,20,000 ಹುದ್ದೆಗಳು ಸ್ಯಾಂಕ್ಷನ್ ಪೋಸ್ಟ್ ವರ್ಕಿಂಗ್ ಇರೋದು ಎಷ್ಟು ಗೊತ್ತಾ? 5,20,000 ಹುದ್ದೆಗಳಿದೆ. ಸುಮಾರು 2.5 ಲಕ್ಷ ಹುದ್ದೆಗಳ ಖಾಲಿ ಇದೆ. ಕೆಲಸ ಮಾಡ್ತಾ ಇದ್ದೀವಿ. ಕಾರವಾರದಲ್ಲಿ ಜಾಸ್ತಿ ಇರ್ಬೋದು, ಪಕ್ಕ ಶಿವಮೊಗ್ಗದಲ್ಲಿ ಇರ್ಬೋದು, ಚಾಮರಾಜನಗರ ಇರ್ಬೋದು, ಯಾದಗಿರಿ ಇರ್ಬೋದು, ಕಡಿಮೆ ಇದೆ. ಗ್ರಾಮ ಪಂಚಾಯತ್ ಪಿಡಿಒ 3 ಪಂಚಾಯತಿ ಕೆಲಸ ಮಾಡ್ತಾರೆ, ವಿಲೇಜ್ ಅಕೌಂಟೆಂಟ್ 2 ಸರ್ಕಲ್ ಕೆಲಸ ಮಾಡ್ತಾರೆ. ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ ಅನೇಕ ರಿಕ್ರೂಟ್ಮೆಂಟ್ ಮಾಡಿದ್ರೆ ಕೋರ್ಟ್ ಹೋಗಿದ್ದಾರೆ, ನಿಂತಿದ್ದಾರೆ. ಮನೆ ಎಕ್ಸಾಮ್ಸ್ ಎಲ್ಲ ಏನೇನಾಯ್ತು ಅನ್ನೋ ಮಾತಿಂದ ನಿಮಗೆ ಗೊತ್ತಿದೆ. ಇದರ ನಡುವೆ ಆರ್ಥಿಕ ದುಸ್ಥಿತಿ, ಕೋವಿಡ್ ಬಂತು, ಫ್ಲಡ್ ಬಂತು, ದುಡ್ಡಿಲ್ಲ ಸರ್ಕಾರದಲ್ಲಿ, ಹಿಂಗೆಲ್ಲ ಒಂದಿಷ್ಟು ಇರೋದ್ರಿಂದ ಒಂದಿಷ್ಟು ವಿಳಂಬ ಆಗಿದೆ. ಆ ನೇಮಕಾತಿಗಳನ್ನ ಭರ್ತಿ ಮಾಡಬೇಕು. ಸೊ ಆದಷ್ಟು ಸರ್ವಿಸ್ಗಳನ್ನ ಸಿಗಬೇಕು ಅನ್ನೋ ವಿಚಾರದಲ್ಲಿ ನಾವು ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕ್ತೇವೆ. ಆದಾಗ್ಯೂ 2.5 ಲಕ್ಷ ಹುದ್ದೆ ಖಾಲಿ ಇದ್ರು ಇವತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ 6ನೇ ಸ್ಥಾನದಲ್ಲಿದೆ ಅಂದ್ರೆ ಬಹುಶಃ ನಮ್ಮ ರಾಜ್ಯದ ಸರ್ಕಾರಿ ನೌಕರ ಎಫಿಷಿಯನ್ಸಿ ಇಡೀ ದೇಶದಲ್ಲಿ ಕೇರಳ ಬಿಟ್ಟು ಸೆಕೆಂಡ್ ನಮ್ಮದೇ ಇದೆ ಅನ್ನುವಂಥ ಕೂಡ ತಮಗೆ ಬಯಸ್ತಾರೆ. ನೇಮಕಾತಿಗಳಲ್ಲಿ ಅಕ್ರಮಗಳು ನಡೀತಾ ಇದೆ. ಯಾಕೆ ಇನ್ವಾಲ್ವ್ಮೆಂಟ್ ಆಗೋದು? ಸರ್ಕಾರಿ ನೌಕರ ಇನ್ವಾಲ್ವ್ಮೆಂಟ್ ಇರ್ತದೆ, ಯಾಕೆ ಈ ರೀತಿ ಆಗ್ತದೆ? ಇದು ಸರ್ಕಾರಿ ನೌಕರರ ಇನ್ವಾಲ್ವ್ಮೆಂಟ್ ಒಂದು ಭಾಗ ಆದ್ರೆ ಒಂದಿಷ್ಟು ಜವಾಬ್ದಾರಿಯಿಂದ ಮಾಡಬೇಕಾಗ್ತದೆ. ಸಹಜ, ಕೆಲವು ಚಾಪೆಗಳನ್ನು ನುಡಿಸಿ ರಂಗೋಲಿಗಳನ್ನು ನುಡಿಸಕ್ಕೆ ಶುರು ಮಾಡ್ತಾರೆ. ಅದನ್ನು ಯಾಕೆ ಮುಸಿದೇರು ನೋಡ್ಕೊಳ್ಳೋದು ಕೂಡ ಇಲಾಖೆ ಸರ್ಕಾರದ ಜವಾಬ್ದಾರಿ ಇರ್ತದೆ. ಸೊ ನೋಡಿ, ಮೊನ್ನೆ ಲೋಕಸೇವಾ ಆಯೋಗದಿಂದ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮಿನೇಷನ್ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಕಾರವಾರ ಜಿಲ್ಲೆಯವರು ಕಾರವಾರದಲ್ಲಿ ಸೆಂಟ್ರಲ್ ಕೊಡಲಿಲ್ಲ, ಬೆಂಗಳೂರು ಕೊಟ್ಟರು, ಬೆಂಗಳೂರಿನ ಗುಲ್ಬರ್ಗ ಕೊಟ್ಟರು, ಗುಲ್ಬರ್ಗದನ್ನ ಬೆಂಗಳೂರಿಗೆ ಕೊಟ್ಟರು. ಕಾರಣ ಏನು? ನೀವು ಕಾರವಾರದಾಗ ಯಾರೋ ಗೊತ್ತಿಲ್ಲ, ನಿಮ್ಮ ಇನ್ಫ್ಲೂಯೆನ್ಸ್ ಏನೋ ಒಂದಿಷ್ಟು ನಡೀತಾರೆ. ಗುಲ್ಬರ್ಗದಲ್ಲಿ ಕಾರವಾರದಲ್ಲಿ ಎಕ್ಸಾಮ್ ಬರೆದ್ರೆ ಎಂತ ಇನ್ಫ್ಲೂಯೆನ್ಸ್ ನಡೀತಾರೆ, ಲಿಂಕ್ ಇರಲ್ಲ. ಇದನ್ನು ಮಾಡುದು ಈ ಪ್ರಯೋಗವನ್ನ ಇಂಜಿನಿಯರಿಂಗ್ KPSC ಲಾಸ್ಟ್ ಟೈಮ್ ಮಾಡಿದ್ರು. ಯಾವಾಗ ಲೀಕ್ ಔಟ್ ಆಗಿ ಇದೆಲ್ಲ ಆಯ್ತು ಅದನ್ನ ಮಾಡಿದ್ರು. ಬಹುಶಃ ಇದನ್ನು ಕೂಡ ನಮ್ಮ ಸರ್ಕಾರಕ್ಕೆ ಹೇಳಿದ್ವಿ, ಈ ತರ ಮಾಡಿದ್ರೆ ಖಂಡಿತ ಆಗ್ತದೆ. ಮತ್ತಿದೇ ಪ್ರಾಬ್ಲಮ್ ಏನು, ನೀವು ಎಷ್ಟೇ ಮಾಡಿದ್ರು ಕೂಡ ಲಕ್ಷಾಂತರ ಜನ ಎಕ್ಸಾಮ್ ಬರೀತಾರೆ, ಸುಮಾರು 1000 ಜನ ಇಂಗ್ಲಿಷ್ ಎಂಟ್ರೀಸ್ ಇರ್ತಾರೆ, ಡಿಸ್ಟ್ರಿಕ್ಟ್ ನಲ್ಲೆಲ್ಲ ಸ್ಟೇಟ್ ಸೂಪರ್ವೈಸರ್ಸ್ ಎಲ್ಲ ಇರ್ತಾರೆ. ಏನಾದ್ರು ಕೂಡ ಎಲ್ಲರೂ ನಾವು ನಂಬಿಕೆ ಇಟ್ಟು ಮಾಡ್ಬೇಕಾಗ್ತದೆ. ಯಾರೋ ಹೋಗಿ ಆ ಕೆಲಸ ಮಾಡಿದಾಗ ಯಾರೋ ಒಬ್ಬ ವ್ಯಕ್ತಿ ಮಾಡೋದ್ರಿಂದ ಇಡೀ ಸಮುದಾಯವನ್ನು ದೂಷಣೆ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಕೂಡ ಸಲಹೆ ಕೊಡ್ತೇನೆ ಮಾಧ್ಯಮದ ಮುಖಾಂತರ, ಹೇಗೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಇಂಜಿನಿಯರಿಂಗ್ ಎಕ್ಸಾಮ್ ಮಾಡಿದ್ರು ಚೇಂಜ್ ಮಾಡಬೇಕು. ನೋಡಿ, ಅವ್ರು ಗಲಾಟೆ ಮಾಡಿದ್ರು ವಿದ್ಯಾರ್ಥಿಗಳೆಲ್ಲ ಇಂಜಿನಿಯರಿಂಗ್ ನಾವು ಕ್ಲಿಯರ್ ಆಗಿ ನೋಡಿ, ಒಂದು ಬಗ್ಗೆ ದೂರ ಮಾಡಿ. ಯಾಕೆ ನಾನು ಇದೇ ಪ್ರಾಬ್ಲಮ್, ನಾನ್ಯಾರೋ ಪರಿಚಯ ಇರ್ತೀನಿ, ನೀವು ಫೋನ್ ಮಾಡಿ ಹೇಳ್ತೀನಿ, ಎಲ್ಲಿಗೋ ನಿಲ್ಲುತ್ತದು. ಬಹುಶಃ ಕಾರವಾರದಲ್ಲೋ ಗುಲ್ಬರ್ಗ ಎಕ್ಸಾಮ್ ಮಾಡಿದ್ರೆ ಎಲ್ಲಿ ನಿಲ್ಲುತ್ತೆ, ಪರಿಚಯನೇ ಇರಲ್ಲ. ಅಲ್ಲಿ ಒಂದು ವೀಕಲ್ ಅಡ್ಮಿಷನ್ ಟಿಕೆಟ್ ಬರ್ತದೆ, ಏನೋ ಗೊತ್ತಾಗಲ್ಲ. ಸೂಪರ್ವೈಸರ್ ಬೇರೆ, ಸಿಸ್ಟಮ್ ಚೇಂಜ್, ಎಲ್ಲದೂ ಚೇಂಜ್ ಇರುತ್ತೆ. ಸೊ ಈ ಮಾಡೆಲ್ ಅಲ್ಲಿ ಮಾಡಿದ್ರೆ ಬಹುಶಃ ನೋಡಿ, ಸರ್ಕಾರ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಮೊದಲೆಲ್ಲ ಹಿಂಗಿರ್ಲಿಲ್ಲ, CCTV, ಮೊಬೈಲ್ ಫೋನ್ ಎಲ್ಲ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಇಯರ್ ಫೋನ್ ಗೊತ್ತಾಗಲ್ಲ, ಇಲ್ಲಿ ಕಾಣಿಸೋದೇ ಇಲ್ಲ, ಅಷ್ಟೇ ಸೆನ್ಸಾರ್ ಇರುವಂತ ಸಿಸ್ಟಮ್ ನಮ್ಮ ಮಧ್ಯೆ ಇದ್ದಾರೆ. ಇದ್ರ ಮಧ್ಯೆ ಕೂಡ ಹುಡುಕ್ ಮಾಡ್ಲಿಕ್ಕೆ ಒಂದು 10 ಜನ 20 ಜನ ಆದ್ರೆ ಪೊಲೀಸಿಗೆ ಚೆಕ್ ಮಾಡ್ಬೋದು, ಮೆಷಿನ್ ನೋಡ್ಬೋದು, ಲಕ್ಷಾಂತರ ಜನ ಮಾಡ್ಲಿಕ್ಕೆ ಕಷ್ಟ ಇದೆ. ಇವು ಕೂಡ ಒಂದು ದೊಡ್ಡ ಸವಾಲು. ಈ ರೀತಿಯ ಸುಧಾರಣೆ ಕ್ರಮಗಳನ್ನು ಅನುಸರಿಸಿದ್ರೆ ಖಂಡಿತ ಈ ರೀತಿಯಾಗಿರುವಂತಹ ಲೋಪದೋಷಗಳನ್ನು ತಡೆಯಲಿಕ್ಕೆ ಸಾಧ್ಯ ಇದೆ. ಸರ್ಕಾರ ಯೋಚನೆ ಮಾಡಬೇಕು. ಯಾಕಂದ್ರೆ ಹೇಳಿಕೆಯಲ್ಲಿ ಪೊಲೀಸ್ ಇಲಾಖೆ ಮಾಡೋದು ನಮ್ಮ ಸಲಹೆ ಅಷ್ಟೇ, ನಮ್ಮ ಮಾತು ಕೇಳ್ಕೊಂಡು ಗೊತ್ತಿಲ್ಲ, ನಮ್ಮ ಸಲಹೆ ಕೊಡ್ಬೋದು ಅಷ್ಟೇ. ಸರ್, ಈಗ ವರ್ಗಾವಣೆ ಮಾಫಿಯಾ ಮಿನಿಮಮ್ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಪೋಸ್ಟಿಂಗ್ 15 ಲಕ್ಷ, 20 ಲಕ್ಷ, 30 ಯಾವ ಪೋಸ್ಟಿಂಗ್ ಸರ್? ಅಲ್ಲ, ನಿಮಗೆ ಗೊತ್ತಿದೆ ಸರ್. ಹೇಳಿ ಸರ್, ಯಾವ್ದ್ರಲ್ಲಿ ಹೇಳಿ ಸರ್? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ PSI ಮಿನಿಟ್ ತಗೋಬೇಕಾದ್ರೆ MLA ಆಗ್ಬೇಕು, ದುಡ್ಡು ಕೊಡಬೇಕು. ಇದು ಎಲ್ಲರಿಗೂ ಗೊತ್ತಿದೆ. ಪಾರದರ್ಶಕವಾಗಿ ಯಾವಾಗ ಮಾಡ್ತಿದ್ದಾರೆ? ಪೊಲೀಸ್ ಬೋರ್ಡ್ ಅಂತೆ, ಪೊಲೀಸ್ ಒಂದೇ ಅಲ್ಲ, PWD ದುಡ್ಡು ಕೊಡದೆ ಟ್ರಾನ್ಸ್ಫರ್ ಆಗ್ತಿದೆ ಸರ್. ಪ್ರಾಮಾಣಿಕವಾಗಿ ನೀವೇ ಒಬ್ಬರು ಅಧ್ಯಕ್ಷರಾಗಿ ಒಪ್ಕೊಂಡಿದ್ದೀರ, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಅಧಿಕಾರಿ ಪೋಸ್ಟಿಗೆ ದುಡ್ಡು ಕೊಡದೆ ಏನಾದ್ರು ಬರಕ್ಕಾಗ್ತಿದೆ? ಅಲ್ಲ, ಈಗ ದುಡ್ಡು ಕೊಡೋರು ಇಸ್ಕೊಳ್ಳೋದಕ್ಕೆ ನನಗೆ ಗೊತ್ತಿಲ್ಲ ವಿಚಾರ. ಒಂದು ಅಲ್ಲ, ಸಹಜವಾಗಿ ಕೊಟ್ಟಿರೋರು ರುಜುವಾತಾಗತ್ತರ ಹೇಳಿದ್ರೆ ನಾನು ನಿಮ್ಗೆ ರೆಲೆವೆಂಟ್ ಇದೆ, ನಾನು ಆನ್ಸರ್ ಮಾಡ್ತೇನೆ. ಬಹುಶಃ ಭ್ರಷ್ಟಾಚಾರ ಅನ್ನುವಂಥದ್ದು ಈ ರಾಜ್ಯದ ದೇಶದ ವಿಶ್ವವ್ಯಾಪಿ ಒಂದು ಪಿಡುಗು. ಖಂಡಿತ ಆ ಭ್ರಷ್ಟಾಚಾರನ ಕೂಡ ತೊಡೆದಾಕ್ಬೇಕು. ನಾವು ಅದಕ್ಕೋಸ್ಕರ ನೋಡಿ, ಈ ಲೋಕಾಯುಕ್ತ ಇದ್ರು, ಒಂದು 10 ಜಿಲ್ಲೆಯಲ್ಲಿ ನಾವು ಸೆಮಿನಾರ್ ಮಾಡಿಸಿದೀವಿ. ಎಂಪ್ಲಾಯೀಸ್ ಇರ್ಬೋದು, ಆಫೀಸರ್ಸ್ ಎಜುಕೇಟ್ ಮಾಡಬೇಕು ಅನ್ನೋ ಜೊತೆ ನಾಳೆ ಬಹುಶಃ 10ನೇ ತಾರೀಕು ಇವತ್ತಿನ ಕರ್ನಾಟಕ ಲೋಕಾಯುಕ್ತ BS ಪಾಟೀಲ್ ಇನ್ಚಾರ್ಜ್ ಅವ್ರನ್ನ ಕರೆದು ಸೆಮಿನಾರ್ ಮಾಡಿಸ್ತಾ ಇದ್ದೀನಿ ಸರ್. ಅಂದ್ರೆ ನಮ್ಮ ಅಧಿಕಾರಿ ಬೆಂಗಳೂರಿನಲ್ಲಿ ಆಫೀಸರ್ಸ್ನೆಲ್ಲ ಕರೆಸು, ಸ್ಟೇಟ್ ಆಫೀಸರ್ಸ್ ಕರೆಸಿ 10ನೇ ತಾರೀಕು ಸೆಮಿನಾರ್ ಮಾಡ್ಬೇಕು. ಅಂದ್ರೆ ಜಾಗೃತಗೊಳಿಸುವಂತ ಕೆಲಸ ಮಾಡ್ತೇವೆ. ಕೊಡೋರು ಎಲ್ಲಿವರೆಗೆ ಇರ್ತಾರೆ, ತಗೊಳ್ಳೋರು ಇರ್ತಾರೆ. ಕೊಡೋರು ಕಂಟ್ರೋಲ್ ಆಗೋ ಕೆಲಸ ಕೂಡ ನಾವು ಮಾಡ್ಬೇಕಾಗ್ತದೆ. ಇದು ಕೂಡ ನಮ್ಮ ಜವಾಬ್ದಾರಿ, ನಾವು ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಲಿಬರ್ಟಿ, ನಾವು ಕೆಲವೆಲ್ಲ ಮಾತಾಡಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರವ್ರು ಏನ್ ಮಾಡ್ಕೊಳ್ತಾರೆ
ಅವ್ರಿಬ್ಬರ ನಡುವಿನ ವಿಚಾರ ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ತೀರಾ, ಅವ್ರು ಕೊಟ್ಟೇ ಇಲ್ಲ ಅಂತ ಹೇಳ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಬಹುಶಃ ಈ ಭ್ರಷ್ಟಾಚಾರದ ವಿರೋಧವಾಗಿ ನಾವು ಕೂಡ ಧ್ವನಿ ಎತ್ತಿದಾಗ ಅದ್ರ ವಿರುದ್ಧ ಇದ್ದೇವೆ ಅನ್ನುವಂಥದ್ದು ಹೇಳಿದ್ದಾರೆ. ಹಾ ಸರ್, ಇಡೀ ರಾಜ್ಯದಾದ್ಯಂತ ಕ್ವಾರ್ಟರ್ಸ್ಗಳ ಫೆಸಿಲಿಟಿ ಬ್ಯಾಂಗ್ಳೂರ್ ಎಕ್ಸಾಂಪಲ್, ನಾನು ಕೂಡ ಕ್ವಾರ್ಟರ್ಸ್ ಕಮಿಟಿ ಇದ್ದೇನೆ. 1,000 ಮನೆಗಳು ಖಾಲಿ ಬೆಂಗಳೂರು. ಬಹುಶಃ ಈ ಭಾಗದಲ್ಲಿ ತುಂಬಾ ಅವಶ್ಯಕತೆ ಇದೆ. ಬಹುಶಃ ನಾನು ಕೂಡ PWD ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡಿ ಮ್ಯಾಕ್ಸಿಮಮ್ ಕ್ವಾರ್ಟರ್ಸ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಾವು ಕಟ್ಟಲಿಕ್ಕೆ ಖಂಡಿತ ನಾವು ಕೂಡ ಈಗಾಗಲೇ ಪ್ರಯತ್ನ ಮಾಡಿದ್ದೇವೆ. ಬಹುಶಃ ಆದಷ್ಟು ಬೇಗ ನಿಮ್ಮ ಸಲಹೆಯನ್ನು ಕೂಡ ತೆಗೆದುಕೊಂಡು ಮ್ಯಾಕ್ಸಿಮಮ್ ಇಲ್ಲಿ ಕೂಡ ಜಾಗವನ್ನು ಗುರುತು ಮಾಡಿದರೆ ಈ ಬರ್ತಾ ಕೂಡ ನಾನು ಮಾತಾಡಿದೆ DC ಆಫೀಸ್ ಪಕ್ಕದಲ್ಲಿ ಕೂಡ. ಸೊ ಖಂಡಿತ ಆ ದಿಸೆಯಲ್ಲಿ ಮ್ಯಾಕ್ಸಿಮಮ್ ಒಂದು 100-200 ಕ್ವಾರ್ಟರ್ಸ್ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರ ಮಾಡುವಂತ ಕೆಲಸವನ್ನ ನಾವು ಈಗಾಗಲೇ ಸರ್ಕಾರದ ಜೊತೆ ಚರ್ಚೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಸ್ಪೆಷಲ್ ಲೋಕೋಪಯೋಗಿ ಇಲಾಖೆ ಸಚಿವರ ಜೊತೆ ಮಾತಾಡಿ ಮ್ಯಾಕ್ಸಿಮಮ್ ಕ್ವಾರ್ಟರ್ಸ್ ಫೆಸಿಲಿಟಿನ ಮಾಡಿಸ್ಬೋದು. ಇಡೀ ರಾಜ್ಯದಲ್ಲಿ ಎಲ್ಲೂ ಸಮಸ್ಯೆ ಇಲ್ಲ, ಅವೆಲ್ಲ ಉತ್ತರ ಕನ್ನಡದಲ್ಲಿ ಇದೆ. ಸದ್ಯಕ್ಕೆ ಇಲ್ಲಿದೆ ಸರ್ ರಾಜಕೀಯದ ಆಲೋಚನೆ. ಈಗ ಸಹಜ ಒಬ್ಬ ವ್ಯಕ್ತಿ ಬರೀತಾ ಇದ್ದಾರೆ ಅಂದ್ರೆ ಬಂದ್ಬಿಡು ರಾಜಕೀಯಕ್ಕೆ ಅಂತ ಹೇಳ್ತಾರೆ. ಬಹಳ ಜನ ನಮ್ಮ ಅಧ್ಯಕ್ಷಗಳಾಗಿದ್ದ ರಾಜಕಾರಣಕ್ಕೆ ಹೋಗಿ ಮೂಲೆ ಗುಂಪಾಗಿದ್ದು ನಾನು ನೋಡಿದ್ದೇನೆ. ನನ್ನ ಕಣ್ಮುಂದೆಲ್ಲ ಕೂಡ 2-3 ಸಲ ಸೋತು 3ನೇ ಸಲ ಗೆದ್ದಿರೋದು ನಾನು ನೋಡಿದ್ದೇನೆ. ಹಾಗಾಗಿ ಇಲ್ಲಿ ತುಂಬಾ ಕಂಫರ್ಟ್ ಆಗಿದ್ದೀನಿ, ತುಂಬಾ ಚೆನ್ನಾಗಿದೆ. ಒಂದು ಸರ್ವಿಸ್ ಆರ್ಗನೈಸೇಷನ್ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಬಂದಿದ್ದೀನಿ. ತುಂಬಾ ಎನ್ವೈರನ್ಮೆಂಟ್ ಚೆನ್ನಾಗಿದೆ. ಎಲ್ಲಿವರೆಗೆ ಚೆನ್ನಾಗಿದೆ, ಎಲ್ಲಿವರೆಗೆ ಒಳ್ಳೊಳ್ಳೆ ಕೆಲಸಗಳು ಬಾಕಿ ಇದಾವೆ ಅವೆಲ್ಲ ಮಾಡಾದ್ಮೇಲೆ ಯೋಚನೆ ಮಾಡಬೇಕು ಅಂತಿದ್ದೀನಿ. ಸದ್ಯಕ್ಕೆ ಅಂತದ ಆಲೋಚನೆಗಳಿಲ್ಲ. ಬಟ್ ಬಹಳ ಜನ ನಿಮ್ಮಂತ ಮಾಧ್ಯಮ ಮಿತ್ರರು ಕೂಡ ಶಿವಮೊಗ್ಗ ಆ ಕಡೆ ಎಲ್ಲ ನಮ್ಮ ಹೆಸರು ಮಾಧ್ಯಮದಲ್ಲಿ ಬಿತ್ತರಿಸಿದ್ದಾರೆ. ಸೊ MLC ಆಗ್ತಾರೆ ಅಂತ 5 ವರ್ಷದಿಂದ ಹೇಳ್ತಿದ್ರು, ಈಗ MLA ಬಂದಿದ್ದಾರೆ. ಸೊ ನಂದು ಯಾವ್ದೋ ಆ ಥರದ ಆಲೋಚನೆಗಳಿದೆ. ಇದೊಳ್ಳೆ ಕಂಫರ್ಟ್ ಇದೆ. ಮೋರ್ ದನ್ MLA ತುಂಬಾ ಚೆನ್ನಾಗಿದ್ದಾರೆ. ಒಂದು ಸಚಿವರ ರೀತಿಯ ಸ್ಥಾನಮಾನ, ಅವಕಾಶಗಳು, ಇಡೀ ರಾಜ್ಯದಲ್ಲಿ 6 ಲಕ್ಷ ಸರ್ಕಾರಿ ನೌಕರರು, ಅವ್ರ ಫ್ಯಾಮಿಲಿ 50 ಲಕ್ಷ ಕುಟುಂಬದ ಸದಸ್ಯರನ್ನ ಹೊಂದಿರುವಂತ ಒಂದು ಬಿಗ್ ಆರ್ಗನೈಸೇಷನ್. ಕಾರ್ಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ನಾವುಗಳು ಬಹುಶಃ ನಾವು ತೀರ್ಮಾನ ಮಾಡಿದ್ರೆ ಆಡಳಿತ ವ್ಯವಸ್ಥೆ ಸ್ತಬ್ಧ ಆಗ್ತದೆ. ಅಷ್ಟು ಫೋರ್ಸ್ ಇರುವಂತ ಆರ್ಗನೈಸೇಷನ್. ಯಾರೋ ಒಂದು ಸೀಮಿತ ಆಗ್ಬೇಕನ್ನುವಂತ ಯೋಚನೆ ಕೂಡ ನಮ್ಮಲ್ಲಿ ಇದೆ. ಇದು ಇಡೀ ಸ್ಟೇಟ್ ತುಂಬಾ ಇಲ್ಲಿಂದ ಗುಲ್ಬರ್ಗ, ಇಲ್ಲಿಂದ ಕಾರವಾರ, ಈ ಹಲವಾರು ಕರ್ನಾಟಕದಲ್ಲಿ ನಮ್ಮ ವ್ಯಾಪ್ತಿ ಇದೆ. ಹಾಗಾಗಿ ಚೆನ್ನಾಗಿರೋ ಕಡೆ ಬಿಟ್ಟು ಯಾಕೆ ಹೋಗ್ಬೇಕು ಅನ್ನುವಂತ ಯೋಚನೆ ಇದೆ. ಸೊ ಇನ್ನೂ ಕೂಡ ಇದು ಫುಲ್ಫಿಲ್ ಆಗಿಲ್ಲ. ಇನ್ನು 2.5 ವರ್ಷ ಆಗಿದೆ, ಅದೇ ಬಹಳ ವರ್ಷ ಆಗಿಲ್ಲ. ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ 8 ವರ್ಷ. ಸೊ ಇದಾಗಿದೆ. ಸೊ ಇನ್ನೂ ಕೂಡ ಜರ್ನಿ ಇದೆ, ಮುಗಿಸ್ಕೊಂಡು ಯೋಚನೆ ಮಾಡೋಣ ಅಂತ ಇದೆ. ಆಗಿದೆ, ಆಗ್ತಾ ಇದ್ದಿಲ್ಲ. ಎಸ್, ಅದು ಲೋಕಾಯುಕ್ತ ಎಂಕ್ವೈರಿ ಆಯ್ತು, ಒಂದಿಬ್ಬರನ್ನ ಸಸ್ಪೆನ್ಷನ್ ಆಯ್ತು, ಇನ್ನೂ ಕೂಡ ಪೆನ್ಷನ್ ಕೂಡ ಸೆಟ್ಲ್ ಆಗಿಲ್ಲ. ಲೋಕಾಯುಕ್ತ ಎಂಕ್ವೈರಿ ಆಗಿದೆ. ಲೋಕಾಯುಕ್ತ ಎಂಕ್ವೈರಿ ಹೈಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ. ಹೈಕೋರ್ಟ್ ಹೋಗಿ ಅವ್ರು ಸ್ಟೇ ತಗೊಂಡ್ಬಂದಿದ್ದಾರೆ. ಸೊ ಫರ್ದರ್ ಪ್ರೊಸೀಡಿಂಗ್ಸ್ ಏನಾಗಿದೆ ಗೊತ್ತಿಲ್ಲ. ಹೈಕೋರ್ಟ್ ಸ್ಟೇ ಇದ್ದಾಗ ಯಾರೇನು ಮಾತಾಡಿಲ್ಲ. ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅದಕ್ಕೆ ತಡೆಯಾಜ್ಞೆ ಇದೆ. ಸೊ ಖಂಡಿತ ಅದೆಲ್ಲ ಕೂಡ ಆಗಿರೋದನ್ನ ಸರ್ಕಾರ ಸೀರಿಯಸ್ ಆಗಿ ಗಮನಿಸಿದೆ. ತಪ್ಪು ಅದು. ಬಹುಶಃ ಈಗ ಹೊಸ ID ಕಾರ್ಡ್ ಅನ್ನ ಸರ್ಕಾರ ಕೊಟ್ಟಿದೆ ಈ ವರ್ಷ. ಹಳೆದೆಲ್ಲ ಹೋಯ್ತದೆ 5 ವರ್ಷದ ಹಿಂದಿನ ಘಟನೆಗಳು. ಅವೆಲ್ಲ ಕೆಲವು ತಪ್ಪುಗಳನ್ನ ಸರ್ಕಾರ ಮಾಡಿದೆ. ಸಂದರ್ಭ ಬರಲ್ಲ ಸರ್, ಏನ್ ಬರ್ಲಿಲ್ಲ. ಈಗ ನಾವು ಸರ್ಕಾರದ ಕಡೆಯಿಂದನೇ ಮಾಡಿಸ್ತಾ ಇದ್ದೀವಿ. ನಾವು ಈಗ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಸ್ಕೀಮ್ ಅಂತ. ಎಲ್ರಿಗೂ ಸ್ಮಾರ್ಟ್ ಕಾರ್ಡ್ ಸರ್ಕಾರದಿಂದನೇ ಕೊಡ್ತಾ ಇದ್ದೀವಿ. ನಮ್ದು ಸರ್ಕಾರದ ಏಜೆನ್ಸಿ ಮೂಲಕನೇ ಅವ್ರಿಗೆ ಥ್ರೂ ಆನ್ಲೈನ್ ಮೂಲಕ ಬರುವಂತ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಹಿಂದೆಲ್ಲ ನಡೆದಿದ್ದಾವೆ ಸರ್, ಈಗೆಲ್ಲ ಸುಧಾರಣೆಗಳನ್ನ ತಂದಿದ್ದೇವೆ. ನಾವು ಕೂಡ ಸಂಘದವರು ಅಷ್ಟೇ. ಆರ್ಥಿಕ ವಿಚಾರದಲ್ಲಿ ತುಂಬಾ ಶಿಸ್ತಿರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಬಹುಶಃ ನಮ್ಮ ಸಂಘ ನಾನು ಅಧ್ಯಕ್ಷ ಆದಾಗ 0 ಬ್ಯಾಲೆನ್ಸ್ ಇತ್ತು. ಇವತ್ತು 2.5 ವರ್ಷದಲ್ಲಿ 25 ಕೋಟಿ ಬ್ಯಾಲೆನ್ಸ್ ಇಟ್ಟಿದೆ ಸಂಘ. ಬ್ಯಾಲೆನ್ಸ್ 25 ಕೋಟಿ ಇದೆ. 100 ಕಾರ್ಯಕ್ರಮಗಳು ಬರ್ತಾ ಇಲ್ಲ. ಸಂಘಟನೆಗೆ ಇವತ್ತು ಸಮಸ್ಯೆ ಇಲ್ಲ. ಆ ರೀತಿಯಾಗಿ ಇವತ್ತು ಸಂಘಟನೆ ಮಾಡಿದ್ದೇವೆ. ಬೆಂಗಳೂರಲ್ಲಿ ನಮ್ಮ ಸರ್ಕಾರಿ ನೌಕರ ಭವನ 15 ಕೋಟಿಯಲ್ಲಿ ಕೇವಲ 1 ವರ್ಷದಲ್ಲಿ ನಾನು ಅಧ್ಯಕ್ಷ ಆದ 1 ವರ್ಷದಲ್ಲಿ ರಿನಿವೇಶನ್ ಮಾಡಿ ಒಂದು ಕಾರ್ಪೊರೇಟ್ ಇನ್ಫೋಸಿಸ್ ಆಫೀಸ್ ರೀತಿಯಲ್ಲಿ ಮಾಡಿಸಿದೆ. ಒಂದು 50 ರೂಮ್ಗಳು, ವಸತಿ, ಯಾರೋ ಇಲ್ಲಿಂದ ಕಾರಣದಿಂದ ಬಂದಿರೋ ಉಳ್ಕೊಳ್ಳಿಕ್ಕೆ 50 ರೂಮ್ಗಳು, ಸ್ಟಾಫ್ ಫೆಸಿಲಿಟಿ ರೂಮ್ಗಳು, ಊಟ, ವಸತಿ, ಟ್ರಾನ್ಸ್ಪೋರ್ಟ್, ಅಲ್ಲಿರುವಂತಹ ಆಫೀಸ್ ಎಲ್ಲರೂ ಕೂಡ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಿದ್ದೇವೆ. ಸೊ ತುಂಬಾ ಪ್ರಯತ್ನಗಳನ್ನು ಮಾಡಿದ್ದೇವೆ. ನಾವು ರಾಜ್ಯದ ಅಧ್ಯಕ್ಷರಾದ್ಮೇಲೆ ಟ್ರಾನ್ಸ್ಪರೆನ್ಸಿ ಬಗ್ಗೆ ಬಹಳ ಹೊತ್ತು. ಆರ್ಥಿಕ ಶಿಸ್ತು, ನಮ್ದು ಆರ್ಥಿಕ ಶಿಸ್ತಿಲ್ಲ ಅಂದ್ರೆ ನಾವು ಕಳೆದೋಗ್ಬಿಡ್ತೀವಿ. ಜನಗಳಿಗೆ ಉತ್ತರ ಕೊಡೋದು ಕಷ್ಟ. ಬಹುಶಃ ನಮ್ಮ ಆರ್ಥಿಕ ಶಿಸ್ತನ್ನ ನಮ್ಮ ಅಕೌಂಟ್ಸ್ ಎಲ್ಲ 6 ಲಕ್ಷ ಎಲ್ಲ ನೋಡ್ತಾರೆ. 25 ಕೋಟಿ ಬ್ಯಾಲೆನ್ಸ್ ಅನ್ನ ಎಷ್ಟು ದುಡ್ಡು ಬಂತು, ಎಷ್ಟು ಖರ್ಚು ಮಾಡಿದ್ರು, ಯಾಕೆ ಕೊಟ್ಟರು ಅನ್ನೋದನ್ನ ಟ್ರಾನ್ಸ್ಪರೆನ್ಸಿಗೆ ಎಲ್ಲರೂ ನೋಡ್ತಾರೆ. ಇವತ್ತು ಒಬ್ಬರು ಕಾಮೆಂಟ್ ಮಾಡಿಲ್ಲ ನಮ್ಮ ಅಕೌಂಟ್ಸ್ ಬಗ್ಗೆ, ಒಬ್ರು ಪ್ರಶ್ನೆ ಮಾಡಲ್ಲ. ಕಾರಣ ಏನಂದ್ರೆ ನಾವು ಹಂಗಿದೀವಿ. ಎಲ್ಲದೂ ಕೂಡ ಪಾರದರ್ಶಕತೆ. ಒಂದು ಸಣ್ಣ
ಸಂಘಟನೆಯಲ್ಲಿ ಪಾರದರ್ಶಕತೆ ಇತ್ತು ಅಂದ್ರೆ ಬಹುಶಃ ದೇವ್ರಿಗೂ ನಾವು ಸೆಡ್ ಹೊಡಿದ್ವಿ ಹಂಗೆ. ಸೊ ನಾವು ಹಂಗಿದೀವಿ. ಸೊ ಹಂಗಾಗಿ ಈ ತರದ ಆರೋಪಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಂಘ ದುಡ್ಡು ತಿಂತಾನೆ ಅದು ಮಾಡ್ತಾನೆ ಅಂದ್ರೆ 100 ಜನ ಮಾತಾಡೋಕೆ ಮಾಡ್ತಾರೆ. ಬಹುಶಃ ನನ್ನ ವಿರೋಧಿಸೋದು ಕೂಡ ಆ ವಿಚಾರದಲ್ಲಿ ಅದ್ರಲ್ಲಿ ಮಾತಾಡೋಂಗಿಲ್ಲಪ್ಪ ಅವ್ರಿಗೆ ಅಂತ. ಸೊ ಆಗಿದ್ದೀವಿ. ಸೊ ಅದು ಬಹಳ ಮುಖ್ಯ ಸಂಘಟನೆ. ಇನ್ನು ಉಳಿದ ಕೆಲಸಗಳು 25 ವರ್ಷ ಆಗದೆ ಇರೋದು 20 ಸರ್ಕಾರಿ ಆದೇಶಗಳನ್ನ ಕೇವಲ 2 ವರ್ಷದಲ್ಲಿ ಮಾಡಿಸಿದ್ದೇವೆ. ರಾಜ್ಯದ ಲೋಕರು ಅತ್ಯಂತ ಸಂತೋಷವಾಗಿದ್ದಾರೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿ ಬಯಸ್ತಾರೆ. ಹೆಲ್ತ್ ಸ್ಕೀಮ್ ಕೂಡ ಬಹುಶಃ ಮುಂದಿನ ವರ್ಷ ಮುಂದಿನ ತಿಂಗಳು ಲಾಂಚ್ ಆಗ್ತದೆ. ನಮ್ಮ 20-30 ಲಕ್ಷ ಕುಟುಂಬದ ಸದಸ್ಯರಿಗೆ 1200 ಕಾಯಿಲೆಗೆ ಯಾವುದೇ ಹಾಸ್ಪಿಟಲ್ಗೆ ಹೋಗ್ಲಿ, ಯಾವುದೇ ಕಾಯಿಲೆಗೆ ಹೋಗ್ಲಿ, ಇನ್ಕ್ಲೂಡಿಂಗ್ ಮೆಡಿಸಿನ್, ಇನ್ಪೇಷಂಟ್, ಔಟ್ ಪೇಷಂಟ್, ₹1 ನಾವು ಕೊಡಂಗಿಲ್ಲ. ಸರ್ಕಾರವೇ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡುವಂತ ಯೋಜನೆ ಎಲ್ಲ ಹಾಸ್ಪಿಟಲ್ ಮುಂದಿನ ತಿಂಗಳು ಜಾರಿಗೆ ಬರುತ್ತದೆ. ಕ್ಯಾಬಿನೆಟ್ ಡಿಸಿಷನ್ ಆಯ್ತು, ಗೌರ್ಮೆಂಟ್ ಆರ್ಡರ್ ಆಯ್ತು, ಸಾಫ್ಟ್ವೇರ್ ನಡೀತಾ ಇದೆ. ಆದಷ್ಟು ಬೇಗ ಆಗುತ್ತೆ. ಇಂಥದ್ದು ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದೇವೆ. ಡ್ರೀಮ್ ಪ್ರಾಜೆಕ್ಟ್ ಇದು ಸೆಂಟ್ರಲ್ ಪೇ ಕಮಿಷನ್ ಈ ವರ್ಷ ಆದ್ರೆ NPS ಅನ್ನೋದು ಒಂದಿರ್ತದೆ. ಸೊ ಇದು ಮುಗಿದ ಅದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅದೊಂದು ಆಯ್ತು ಅಂದ್ರೆ ಇನ್ನೇನು ಸರ್ಕಾರಿ ನೌಕರದ್ದು ಏನೂ ಕೆಲಸ ಇಲ್ಲ, ಜನಸೇವೆ ಮಾಡೋದು ಒಂದೇ ಕೆಲಸ ಉಳಿದಿರುತ್ತೆ. ಇನ್ನೇನಿಲ್ಲ. 25 ವರ್ಷ ಆಗಿರ್ಲಿಲ್ಲ. ಏನೋ ಮೂಕರ್ಜಿ ಬಂದ್ರೆ ಪನಿಷ್ ಮಾಡ್ತಿದ್ರು, ಅದನ್ನ ತಗ್ಸಿದ್ವಿ. ಫೆಸ್ಟಿವಲ್ ಅಡ್ವಾನ್ಸ್ 10,000 ಪಡೆದ್ವಿ, 25,000 ಮಾಡಿಸಿದ್ವಿ. ಸೊ ಕೋವಿಡ್ ಸಂದರ್ಭ, ಕ್ಯಾನ್ಸರ್ ಸಂದರ್ಭದಲ್ಲಿ ಇರ್ಬೋದು, ಡಯಾಲಿಸಿಸ್ ಆದಾಗ ರಜಾ ಕೊಡೋರಿಗೆ 6 ತಿಂಗಳು ರಜಾ ಕೊಡಿಸಿದ್ವಿ. ಹೆಣ್ಮಕ್ಳು ಮಕ್ಕಳು ನೋಡ್ಕೊಳ್ಳೋಕೆ 6 ತಿಂಗಳು ರಜಾ ಕೊಡಿಸಿದ್ವಿ. ಹಿಂಗೆ ಕಾನೂನು ಕೆಲಸಗಳನ್ನ ಸರ್ಕಾರ ಮಾಡಿದೆ. ಮೊದಲು DA ತಗೊಂಡು ಹೋರಾಟ ಮಾಡಬೇಕಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಾಗ ಮನವಿ ಕೊಟ್ಟಂತ 24 ಅವರ್ಸ್ DA ಕೊಡ್ತಾರೆ. 1,000 ಕೋಟಿ DA 24 ಅವರ್ಸ್ ಮೊದಲ ಹೋರಾಟ ಮಾಡಬೇಕು. ಕೋವಿಡ್ ಬಂದಾಗ ನಾವು ಒಂದಿನ ಸಂಬಳ ಕೊಟ್ವಿ, 400 ಕೋಟಿ. ಇಡೀ ದೇಶದಾಗ ಎಲ್ಲರೂ ಯಾರು ಕೊಟ್ಟಿಲ್ಲ ಆ ಸರ್ಕಾರಕ್ಕೆ, ನಾವು ಕೊಟ್ವಿ. ಇಡೀ ದೇಶದಲ್ಲಿ ಎಲ್ಲ ಕಡೆ 40% ಸಂಬಳವನ್ನ 24 ತಿಂಗಳು ಹಿಡಿದ್ರು. ನಮ್ದು ಹಿಡಿಲಿಲ್ಲ. ಕಾರಣ ನಾವು ಸರ್ಕಾರದ ಜೊತೆ ಇದ್ದೀವಿ ಅಂತ ಕಾರಣಕ್ಕಾಗಿ ಸರ್ಕಾರ ಕಷ್ಟ ಇದ್ರು ನಮ್ಮ ಸಂಬಳ ಹಿಡಿಲಿಲ್ಲ. ತಿಂಗಳ 40% ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಹೋಗ್ಬಿಡೋಲ್ಲ. 25,000 ಕೋಟಿ ಹಣ ಸರ್ಕಾರಕ್ಕೆ ಹೋಗ್ತಾ ಇದೆ. ಸೊ ಸರ್ಕಾರ ನಾವು ಅವ್ರ ಜೊತೆ ಚೆನ್ನಾಗಿರೋದ್ರ ಕಾರಣಕ್ಕಾಗಿ ಮಾಡಲಿಲ್ಲ. ಅಂದ್ರೆ ಸರ್ಕಾರ ನಾವು ಒಳ್ಳೆ ರೀತಿ ನಡೆಸ್ಕೊಳ್ತು, ನಾವು ಹಾಗೆ ನಡ್ಕೊಳ್ತೀವಿ. ನಮ್ದು ಜವಾಬ್ದಾರಿ ಇದೆ. ಶಾಸಕಾಂಗ ಕಾರ್ಯಾಂಗ ಸರ್ಕಾರ ಒಟ್ಟಾಗಿ ಸೇರಿ ಮಾಡಿದ್ರೆ ಒಂದು ನವ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಮನೆ ಮುಖ್ಯಮಂತ್ರಿಗಳು ಕೂಡ ಮನೆ ಮೀಟಿಂಗ್ ಅಲ್ಲಿ ಅದನ್ನೇ ನಮ್ಗೆ ಹೇಳಿದ್ದಾರೆ. ನಾವು ನೀವು ಸೇರಿ ಒಟ್ಟಾಗಿ ಸೇರಿ ಅಭಿವೃದ್ಧಿಯ ಜೊತೆ ಕೈ ಜೋಡಿಸೋಣ ಅಂತ ಹೇಳಿದ್ರೆ ಖಂಡಿತ ನಾವು ಅಧಿಕಾರಿಗಳು, ನೌಕರರು, 6 ಲಕ್ಷ ನೌಕರರು, ಗ್ರೂಪ್ ಡಿ ನೌಕರಿಂದ KS ಆಫೀಸರ್ಗೆ ಇರುವಂತ ನಮ್ಮ ಸಂಘಟನೆ, ಶಿಕ್ಷಕರು ಎಲ್ಲ ಒಳ್ಳೆ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಖಂಡಿತ ಯಶಸ್ಸನ್ನು ಕೂಡ ಸಾಧಿಸ್ತಾರೆ. ಗುತ್ತಿಗೆ ನೌಕರರು ಕ್ಷೇಮಾಭಿವೃದ್ಧಿ ಅಂತ ಹೇಳಿ ಹೊಸ ಸ್ಕೀಮ್ ತಂದು ಒಂದಿಷ್ಟು ಸ್ಯಾಲರಿ ಜಾಸ್ತಿ ಮಾಡೋದನ್ನ 5 ವರ್ಷದ ಕೆಳಗೆ ಮಾಡಿದ್ರು. ಅವ್ರು 15,000 ಜನ ನೌಕರಿದೆ. ಅದಾದ್ಮೇಲೆ ಔಟ್ಸೋರ್ಸ್ ತಗೊಳ್ಳೋದು, ಇನ್ಸೋರ್ಸ್ ತಗೊಳ್ಳೋದು ಇವೆಲ್ಲ ಕೂಡ ನಡೀತಿದೆ. ನಮಗೆ ಗೊತ್ತಿದೆ. ಅವೆಲ್ಲ ಕನ್ಫರ್ಮೇಶನ್ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಹೊರಡಿಗೆ ತಡ ಬರ್ತಾ ಇದೆ. ಕಾಯಂ ಮಾಡ್ಲಿಕ್ಕೆ 90ರ ದಶಕದಲ್ಲಿ ತುಂಬಾ ಕಾನೂನುಗಳು ತುಂಬಾ ಸುಲಭವಾಗಿ ಎಲ್ಲ ಆಗ್ತಿತ್ತು. 90ರ ನಂತರ ಕಾನೂನು ತುಂಬಾ ಬಿಗಿಯಾಯ್ತು. RTS ಬಂತು, ಸಕಾಲ ಸಿಸ್ಟಮ್ಸ್ಗಳು ಬಂತು. ಕೆಲವು ನಿಮಗೆ ಕೆಲಸ ಕೊಟ್ಟರೆ ನಾನು ಅಬ್ಜೆಕ್ಷನ್ ಹಾಕೊಳ್ಬೋದು. ಇದೆಲ್ಲ ಪ್ರೊಸೀಜರ್ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಪ್ರಕಾರ ಅವೆಲ್ಲ ಕೂಡ ಕಾಯಂ ಮಾಡ್ಲಿಕ್ಕೆ ತುಂಬಾ ಸಮಸ್ಯೆ ಆಗ್ತದೆ. ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಾತ್ರ ಇಲಾಖಾ ಮತ್ತೆ KPSC ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ನೇಮಕಾತಿಗಳನ್ನ ತಗೊಳ್ಬೇಕು ಅನ್ನುವಂತ ನಿಯಮ ಈಗಾಗಲೇ ಜಾರಿಯಲ್ಲಿದೆ. ಸೊ ಅದನ್ನೇನು ಮಾಡ್ಲಿಕ್ಕೆ ಬರೋಲ್ಲ ಸರ್. ಅವ್ರು ಎಲ್ಲಿವರೆಗೆ ಇರ್ತಾರೆ ಸ್ಯಾಲರಿ, ಅವ್ರ ಬೇಡಿಕೆ ಬಗ್ಗೆ ನಾವು ಸ್ಪಂದಿಸ್ತೇವೆ. ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ಸ್ಗಳಲ್ಲಿ ಅದು ಅಡ್ಡ ಬರ್ತದೆ. ಸರ್ಕಾರ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಕನಿಷ್ಠ ವೇತನ ಇಲ್ಲ ಇಲ್ಲ ಇಲ್ಲ, ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಔಟ್ಸೋರ್ಸ್ ಎಂಪ್ಲಾಯೀಸ್ಗೆ ಕನಿಷ್ಠ ವೇತನ ಇದೆ. ಆ ಕನಿಷ್ಠ ವೇತನ ಫಿಕ್ಸ್ ಅಷ್ಟೇ ಕೊಡಬೇಕು. ಏಜೆನ್ಸಿ ಅವ್ರು ಇರ್ತಾರಲ್ಲ, ದಯಮಾಡಿ ನೀವು ಬೆಳಕು ಚೆಲ್ಲಬೇಕು. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ 20,000 ಸಂಬಳ ಇರ್ತದೆ, ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಔಟ್ಸೋರ್ಸ್ ತಗೊಳ್ತಾರೆ. ಸರ್ಕಾರಿ DC ಆಫೀಸಲ್ಲಿ ನಿಮಗೆ ಗ್ರೂಪ್ ಡಿ ಕೊಡಿಸ್ತೀನಿ, ಡಾಟಾ ಎಂಟ್ರಿ ಆಪರೇಟ್ ಪರ್ಮನೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಅಪ್ಪ ಹಳ್ಳಿಯವ್ರಿಗೆ ಏನ್ ಗೊತ್ತಿರುತ್ತೆ? 50,000 1 ಲಕ್ಷ ಕೊಟ್ಬಿಟ್ಟು ಅವ್ರಿಗೆ ಆಫೀಸಿಗೆ ಸೇರುತ್ತಾರೆ. ಮುಗಿತು 1 ವರ್ಷ ಅವ್ರು ಟೆಂಡರ್ ಮುಗಿತು, ಇನ್ನೊಬ್ಬ ಟೆಂಡರ್ ಮುಗಿತು, 1 ಲಕ್ಷ ಹೋಯ್ತು. ಇವ್ರು ತಗೊಂಡು ದುಡ್ಡೇ ಭಾಗ್ಯ ಬಂತು. ಸೊ ಅದನ್ನು ಕೂಡ ಸರಿಯಾಗಿ ಕೊಡೋದಿಲ್ಲ. ESI ಕಟ್ಟಲ್ಲ, EPF ಕಟ್ಟಲ್ಲ. ಔಟ್ಸೋರ್ಸ್ ಇದು ಲಾಬಿ, ಮಾಫಿಯಾ. ನಾನು ಸರ್ಕಾರಕ್ಕೆ ಕೂಡ ಹೇಳಿದ್ದೀನಿ, ಇದನ್ನು ತೆಗಿಬೇಕಿದು. ಒಂದು ಸರ್ಕಾರದ ಏಜೆನ್ಸಿ ಮುಂದೆ ಅಪಾಯಿಂಟ್ ಆಗಬೇಕು. ಇದು ಕರಪ್ಷನ್. ಇದು ESI EPF 20,000 ಕೊಡ್ತಾರೆ, 12,000 ಸಂಬಳ ಕೊಡ್ತಾರೆ, ಒಬ್ಬರು 8,000 ಮಾಡ್ಕೊಳ್ತಾರೆ. ನಿಯಮ ಏನಿರ್ತದೆ? 2 ತಿಂಗಳು ಸರ್ಕಾರ ವೇತನ ಕೊಟ್ಟರು ಅವ್ನು ಸಂಬಳ ಕೊಡ್ಬೇಕು. 15,000 18,000 ಅಂತಾರೆ. 18 12 ಕೊಡೋದು ಕಷ್ಟ. ಅವನು ಅದು ಬಂದ್ಮೇಲೆ ಕೊಡೋದು 2 ತಿಂಗಳು 3 ತಿಂಗಳು. ಇವ್ರಿಗೇನು ಪರ್ಮನೆಂಟ್ ಆಗ್ಬಿಡ್ತಾರೆ. ಸರ್ಕಾರಿ DC ಆಫೀಸ್ ಅಂತ ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಆಗ್ಲಿಕ್ಕೆ ಅವಕಾಶಗಳಿಲ್ಲ. ಕಾಂಪಿಟೇಷನ್ ಬರಬೇಕು. ನಿಯಮಗಳಿಗೆ ರಿಪೀಟ್ ಮಾಡ್ಲಿಕ್ಕೆ ಬರಲ್ಲ. ಬಹುಶಃ ಔಟ್ಸೋರ್ಸ್ ಏಜೆನ್ಸಿಗಳ ಬಗ್ಗೆ ಖಂಡಿತ ನೀವು ಕೂಡ ಬೆಳಕು ಚೆಲ್ಲಬೇಕು.
ESI, EPF ಕರೆಕ್ಟ್ ಕೊಡ್ಬೇಕು ಸಾಲ ಇದೆಲ್ಲ ಬ್ಲಾಕ್ ಲಿಸ್ಟ್ ಹಾಕಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅವಕಾಶ ಇದೆ. ಖಂಡಿತ ಅದೊಂದು ಒಳ್ಳೆ ಪ್ರಯತ್ನ ತಾವು ಕೂಡ ಸಹಕರಿಸಬೇಕು. ಎಸ್ ನೋಡಿ, ಇವತ್ತು ವಿಲೇಜ್ ಅಕೌಂಟ್ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಯಾರ ಜೊತೆ ಎಕ್ಸಾಮ್ ಇಲ್ಲ ರಿಸಲ್ಟ್ ಮಾಡ್ತಾರ ಸರ್, ಅವ್ರದೆಲ್ಲ ಹೈಯೆಸ್ಟ್ ಪರ್ಸೆಂಟೇಜ್. ವಿಲೇಜ್ ಅಕೌಂಟ್ ಎಲ್ಲ ಏನೋ ಮಾಡ್ಲಿಕ್ಕೆ ಆಗಲ್ಲ, ನಿಮಗೆ ಗೊತ್ತಿದೆ. ಅಲ್ಲ, ಅದನ್ನ ಎಕ್ಸಾಮ್ ಮಾಡ್ಸಕ್ಕೆ ಪ್ರಯತ್ನ ಇಲ್ಲ ಅದು ಡೈರೆಕ್ಟ್ ಎಕ್ಸಾಮ್ ಅಂತ ಕರಿತೀವಿ. ವಿಲೇಜ್ ಅಕೌಂಟೆಂಟ್ ಮಾತ್ರ DC ರವರು ಅಪಾಯಿಂಟಿಂಗ್ ಅಥಾರಿಟಿ ಪ್ರತಿ ಜಿಲ್ಲೆಗಳಲ್ಲಿ. IAS PUC ನಲ್ಲಿ ಮಾರ್ಕ್ಸ್ ಏನ್ ಕರ್ತೀರ ಅದ್ರ ಮೇಲೆ ಇಂಟರ್ವ್ಯೂ ಎಲ್ಲ ಏನಿಲ್ಲ. ಓಕೆ ಸರ್, ಸ್ವಲ್ಪ ಜಾಸ್ತಿ ಇದೆ. ಇವರು ಕಾಂಪಿಟೇಷನ್ ಇದೆ, 95-96 ಇದೆ. ನೀವು ಯೂನಿವರ್ಸಿಟಿ ಇದಾವಲ್ಲ, ಇದೊಂದು ನೀವು ಯೂನಿವರ್ಸಿಟಿಗಳಿಗೆ ರಾಜ್ಯದಲ್ಲಿ ಎಷ್ಟಿದೆ ನಿಮಗೆ ಗೊತ್ತು. ಬೆಂಗಳೂರು ಯೂನಿವರ್ಸಿಟಿ ಇದೆ ತಗೊಳ್ಳಿ, ಮಂಗಳೂರು ತಗೊಳ್ಳಿ, ಕನ್ನಡ ಯೂನಿವರ್ಸಿಟಿ ಇದೆ ತಗೊಳ್ಳಿ, ಹಂಪಿ ತಗೊಳ್ಳಿ, ಯಾವ್ದಾವ್ದು ರಿಸಲ್ಟ್ ಏನೇನು ಡಿಫರೆನ್ಸ್ ಇದೆ ನಿಮಗೆ ಗೊತ್ತಿದೆ. ಇಲ್ಲಿ 65 ಕೊಡ್ತಾರೆ ಕೋವಿಡ್ನಲ್ಲಿ, ಬೇರೆ ಯೂನಿವರ್ಸಿಟಿಗಳಲ್ಲಿ 85 ಕೊಡ್ತಾರೆ. ಸರ್ ಅಲ್ಲೋದಿದ್ರೆ ನಮ್ಗೆ ಕೆಲಸ ಏನು ಮಾಡಕ್ಕಾಗಲ್ಲ. ಈ ಡಿಫರೆನ್ಸಸ್ ಯೂನಿವರ್ಸಿಟಿ ಇವತ್ತಲ್ಲ, ಇದು ಇವತ್ತು 15 ವರ್ಷದಿಂದ ಏನು ಮಾಡಕ್ಕಲ್ಲ, ವ್ಯತ್ಯಾಸ ಆಗುತ್ತೆ. PU ಬೋರ್ಡ್ ಆಗಿ ಕೂಡ ತಮ್ಗೆ ಗೊತ್ತಲ್ಲ, ಕೋವಿಡ್ ಟೈಮಲ್ಲಿ ಇಷ್ಟೇನೋ ಮಾಡೋದಿಲ್ಲ. ಸರ್ ಅದಕ್ಕೆ ನೀವು ಹೇಳೋದು ಸುಲಭ ಸರ್. ನೆಕ್ಸ್ಟ್ ಅದಕ್ಕೆ ಏನು ಅಂತ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಡಿಗ್ರಿಗೆ ಅಲ್ಲಿ ಬ್ಯಾಚ್ ಸ್ಟಾಪ್ ಮಾಡ್ಬೇಕಾ, ಅವ್ರು ಲೆಕ್ಚರರ್ಸ್ ಪಾಠ ಮಾಡಲ್ಲ, ಅವ್ರಿಗೆ ಸಂಬಳ ಹಿಂಗೇನೋ ಈ ಅಪಾಯಿಂಟ್ ವಿಚಾರದಲ್ಲಿ ಇತರೆ ಬೇರೆ ಟೈಮಲ್ಲೆಲ್ಲ 93-94% ಬಹಳ ಕಷ್ಟಪಟ್ಟಿರ್ತಾರೆ. ಇವ್ರು 99% ಸರ್ ಈಗ ಕೋವಿಡ್ ಇತ್ತು, ಆ ಟೈಮಲ್ಲಿ ಪಾಠ ಮಾಡಿಲ್ಲ, ಎಕ್ಸಾಮ್ ಗೊತ್ತಲ್ಲ ಸರ್. ಸರ್ಕಾರ ಪಾಲಿಸಿ ಎಕ್ಸಾಮ್ ಮಾಡಿ ಅಪಾಯಿಂಟ್ ಮಾಡೋದು ಸರ್ಕಾರ ಪಾಲಿಸಿ ಮಾಡಿದೆ ಸರ್. ಇದು ನಾವು ಮಾತಾಡ್ಲಿಕ್ಕೆ ಬರಲ್ಲ. ನಾನು ಮುಂದಕ್ಕೆ ಬಂದಿರೋದ್ರಿಂದ ಅದೇ ವಿದ್ಯಾರ್ಥಿಗಳೆಲ್ಲ ನಾನು ವಿರೋಧ ಮಾತಾಡಿದ್ರೆ ಆ ಬ್ಯಾಚ್ನಲ್ಲೇ ಎತ್ಕೊಂಡು ವಿರುದ್ಧ ಮಾತಾಡ್ತೀನಿ. ಇದು ಸರ್ಕಾರದ ಪಾಲಿಸಿ ಡಿಸಿಷನ್ ಅಲ್ಲ. ಒಂದು ಯೂನಿವರ್ಸಿಟಿ ನಿಮ್ಗೆ ಗೊತ್ತಲ್ಲ, ಎಕ್ಸಾಮ್ ಇಂದ ಪಾಸ್ ಮಾಡಕ್ ಕೊಟ್ಟಿದ್ದು ನೋಡಿದ್ರೆ ಮಾಧ್ಯಮದಲ್ಲಿ ಬಂದು ಕುವೆಂಪು ಯೂನಿವರ್ಸಿಟಿ ಪರೀಕ್ಷೆ ಎಂದ್ರೆ ಪಾಸ್ ಮಾಡ್ಲಿಕ್ಕೆ ಕೊಟ್ಟಿದ್ರು, ತೀರ್ಮಾನ ಮಾಡಿದ್ರು ಸಿಂಡಿಕೇಟ್ ಎಲ್ಲ ನಾವು ನೋಡಿದ್ದೇವೆ. ಹೆಂಗ ತೀರ್ಮಾನ ತಗೊಳ್ತಾರೋ ನಮ್ಗೆ ಗೊತ್ತಿಲ್ಲ. ಅಲ್ಲ, ಅಲ್ಲಿ ಏನಾಗುತ್ತೆ, ಎಲಿಜಿಬಲ್ ಇದ್ದವರು ನಾಳೆ ಸರ್ಕಾರಿ ಸೇವೆಗೆ ಬರ್ತಾರೆ, ಅವರಿಂದ ಹೇಗೆ ನೀವು ಗುಣಮಟ್ಟದ ಕೆಲಸ ಖಂಡಿತ ಸರ್, ಅವೆಲ್ಲ ಸರಿ ಇದೆ ಸರ್. ಬಹುಶಃ ಗೊತ್ತಲ್ಲ ಸರ್, ನಮ್ಮ ಮಕ್ಕಳು ಇರ್ತಾರೆ, ನಿಮ್ಮ ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಸೊ ಇದನ್ನ ಸರ್ಕಾರ ಒಂದು ಮಾನದಂಡ, ಎಕ್ಸ್ಪರ್ಟ್ಸ್ಗಳು, ವಿಚಾರವಾದಿಗಳು, ಶಿಕ್ಷಣ ತಜ್ಞರು, ಸರ್ಕಾರ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರ್ತಾರೆ ಸರ್. ಹಾಗೆಲ್ಲ ಮಾಡಿರ್ತಾರೆ, ಸರ್ಕಾರದ ಚರ್ಚೆ ಮಾಡ್ಬೇಕು ಸರ್. ಇದು ಈಗ ನನ್ನ ಗಮನಕ್ಕೆ ಬಂದಿದೆ ಸರ್, ಸೀರಿಯಸ್ ಆಗಿ ತಾವೇನಾಗ ಇಲ್ಲಿವರೆಗೆ ನನ್ನ ಗಮನಕ್ಕೆ ರಿಯಲಿ ಬಂದಿದೆ. ರಿಸಲ್ಟ್ ಗೊತ್ತು, ರಿಸಲ್ಟ್ ಕೊಟ್ಟಿದ್ದು ಗೊತ್ತಿದೆ, ಬಟ್ ಈ ತರದ ಒಂದು ಏನಾಗಿದೆ, ನಾವೊಂದು ಕೆಲವರಿಗೆ ಕೇಳಿದ್ವಿ ನಿಮ್ಗಿಷ್ಟು ನಿರೀಕ್ಷೆ ಇತ್ತ ಅಂತ, ಇಲ್ಲ ಅಂತ ಅವ್ರಿಗೆ ಜಾಸ್ತಿ ಬಂದಿದೆ, ಅವ್ರು ನಾಳೆ ಸೆಲೆಕ್ಷನ್ ಆಗ್ತಾರೆ. ಪರ್ಸೆಂಟೇಜ್ ಮೇಲೆ ಅಪಾಯಿಂಟ್ ಎಲ್ಲ ಕಡೆ ನೋಡಿ, ಅವ್ರ ಮನೆ ಕೂತ್ಕೊಂಡು ನೀರು ಬರ್ತಾರೆ. ಸರಿ ಖಂಡಿತ ಇದ್ರ ಬಗ್ಗೆ ಒಂದು ಏನಾದ್ರು ಒಂದು ಬ್ಯಾಚ್ ಬಗ್ಗೆ ಏನಾದ್ರು ಕೂಡ ಮಾರ್ಕ್ಸ್ ಅನ್ನ ಬೇರೆ ಮಾರ್ಕ್ಸ್ ಮಾಡ್ಬೋದಾ ಅಂತ ನೋಡ್ಬೇಕಾಗಲ್ಲ. ಎಕ್ಸಾಮ್ ಮಾಡೋದಕ್ಕೆ ಇವ್ರು ಮಾತ್ರ ಈಗ ಟೀಚರ್ ಅಪಾಯಿಂಟ್ ಅಲ್ಲಿ ಪರ್ಸೆಂಟೇಜ್ ಎಕ್ಸಾಮ್ ಏನ್ ಗೊತ್ತಾ ಸರ್, ಎಕ್ಸಾಮ್ ಇದು ಬೆಸ್ಟ್ ಸರ್. ಇವತ್ತು ವಿಲೇಜ್ ಅಕೌಂಟೆಂಟ್ಗಳು 15,000 ಜನ ಅಪಾಯಿಂಟ್ ಆಗಿದ್ರು ಈ ಸ್ಟೇಟ್ ಅಲ್ಲಿ. ಒಂದೇ ಒಂದು ಕೋರ್ಟ್ ಕೇಸ್ ಇದೆ. ಎಕ್ಸಾಮ್ ಕರೆದ್ರೆ ಇದು ಗೊತ್ತಲ್ಲ, PSI ಕರ್ನಾಟಕ. ಇವತ್ತು ಬ್ರೇಕ್ ಇನ್ಸ್ಪೆಕ್ಟರ್ಗಳು 5 ವರ್ಷ ಆಯಿತು, KS 10 ವರ್ಷ ಆದ್ಮೇಲೆ ಇವತ್ತು ಸೆಟಲ್ ಆಯ್ತು. ಎಲ್ಲ ಕೋರ್ಟ್ ಸರ್, ಕೋರ್ಟ್ ತಕ್ಕಂತ ಸ್ಟೇ ಕೊಡ್ತವೆ. ಅದನ್ನ ತಗೊಳಕ್ 5 ವರ್ಷ 6 ವರ್ಷ ವಯಸ್ಸಾಗಿರುತ್ತೆ. ಫೈನ್ ಕಷ್ಟ ಸರ್. ನನಗೆ ಸಿಗ್ಲಿಲ್ಲ, ನಾನು ಕೋರ್ಟ್ ಹೋಗ್ತೀನಿ. ಕೋರ್ಟ್ ಓಪನ್ ಇರ್ತಾರೆ ಸರ್, ಏನೂ ಮಾಡಂಗಿಲ್ಲ. ಟೀಚರ್ಸ್ ಸ್ಟೇಸ್ ಇದೆ ಸರ್, ಅನೇಕ ರಿಕ್ರೂಟ್ಮೆಂಟ್ ಆಗೋದಿಲ್ಲ ಸರ್. ನೋಡಿ ಸರ್, ಇದಕ್ಕೂ ಹೋಗ್ತಾರೆ, ಹೋಗ್ಬೋದು, ಹೇಳಕ್ ಬರಲ್ಲ. ಅಲ್ಲ, ಇದಿರ್ಲಿಲ್ಲ ಅಂತ ಸಮಸ್ಯೆ ಇರಲಿಲ್ಲ. ಕೋವಿಡ್ ಬಂದಿದ್ದು ಒಂದಿಷ್ಟು ಸಮಸ್ಯೆ ಆಗಿದೆ. ಎಲ್ಲ ಕಡೆ ಕಲ್ಪನೆ ಖಂಡಿತ ಸೇಮ್ ಪ್ರಾಬ್ಲಮ್ ಸರ್. ಏನಾಗಿದೆ ಪ್ರಾಬ್ಲಮ್ ಸರ್? ಫೈನಾನ್ಷಿಯಲ್ ಬ್ಯಾನ್ ಇದೆ, ಬ್ಯಾನ್ ಲಿಫ್ಟ್ ಆಗ್ತಾ ಇದೆ ಸರ್, ಲಿಫ್ಟ್ ಆಗ್ತಾ ಇದೆ. ಕೆಲವು ಇಲಾಖೆಗಳಲ್ಲಿ ಆಡಿಟರ್ ಆಗಿದೆ, ರೆವಿನ್ಯೂ ಆಗಿದೆ, ಹೆಲ್ತ್ ಆಗಿದೆ. ಏನಾಗ್ತದೆ ಗೊತ್ತಲ್ಲ ಸರ್, ಈಗ ಸರ್ಕಾರದಲ್ಲಿ ಇರ್ಬೋದು ಸರ್. ಏನಾಗಿದೆ? ಯಾವ
ಮಾಡ್ತೀನಿ ಸರ್, ನಾನು ಚೆಕ್ ಮಾಡ್ತೀನಿ. ಆ ಥರ ಮ್ಯಾಕ್ಸಿಮಮ್ ಆಗ್ತಾ ಇದೆ, ಇಂಟ್ರೂಸ್ ಎಲ್ಲ ನಡೀತಾ ಇದೆ. ವಾಪಸ್ ಎಫ್ ಡಿ ಬ್ಯಾನ್ ಮಾಡಿದ್ರು, ಈಗ ವಾಪಸ್ ತಗೊಂಡಿದ್ರು. ಎಲ್ಲ ರಿಕ್ರೂಟ್ಮೆಂಟ್ ನಿಲ್ಸಿದ್ರು ಕೋವಿಡ್ ಕಾಲದಲ್ಲಿ, ಈಗ ವಾಪಸ್ ತಗೊಂಡ್ರು ಸರ್. ಮತ್ತೆ ಅಲೆ ಬಂದು ಮತ್ತೆ ಮಾಡ್ತಾರೆ ಸರ್. ಅಲೆ ಮೇಲೆ ನಿಂತಿದೆ, ಅಲೆ ಬರ್ಲಿಕ್ಕಾದ್ರೆ ಅದಕ್ಕೆ ಇರುತ್ತೆ ಸರ್. ಏನು ಮಾಡ ಸರ್, ನೋಡಿ ಲಕ್ಷಾಂತರ ಕೋಟಿ ಸರ್ಕಾರದ ಹಣ ನೀರಿನಲ್ಲಿ ಹೋಮ ಎಷ್ಟೆಷ್ಟು ಹಾಸ್ಪಿಟಲ್ಗಳಲ್ಲಿ ಹೆಲ್ತ್ ಜೀವ ಉಳಿಸೋಕೆ ಬಂಧನ ಸರ್ಕಾರ ಗೊತ್ತಿದೆ ನಿಮಗೆ. ನಮ್ಮ ದುಡ್ಡು ಅಲ್ಲ ಸರ್, ನಮ್ಮ ದುಡ್ಡೇ ಹೋಗ್ಬೇಕು. ಇನ್ನೊಂದು ವಿಚಾರ ಸರ್, ಆ ಡಿಸ್ಟಿಕಲ್ಲಿ ಎಕ್ಸಾಮ್ ನಡೆಸಿದ್ರೆ ಅಕ್ರಮ ಆಗ್ತದೆ. ಅದಕ್ಕೆ ಬೇರೆ ಡಿಸ್ಟಿಕಲ್ಲಿ ಹೋಗಿ ಮಕ್ಕಳು ಎಕ್ಸಾಮ್ ನಾನು ಹೇಳಿದ್ನಲ್ಲ ಸರ್, ಹೌದು. ಬಡ ಮಕ್ಕಳಿಗೆ ಅಪ್ಲಿಕೇಶನ್ ತುಂಬೋದೇ ಕಷ್ಟ ಆಗಿರೋಂಥ ಪರಿಸ್ಥಿತಿಗೆ ಈ ನಿಮ್ಮ ಸರ್ಕಾರಿ ನೌಕರರು ಮಾಡುವಂತ ಸರ್ ಇವತ್ತು ನೀವು ಹೇಳ್ತೀನಿ ಕೇಳಿ ಅವರೇ ಪನಿಷ್ಮೆಂಟ್ ತಗೋಬೇಕು, ಅವರೇ ಬೆಂಗಳೂರು ಸರ್. ಇವತ್ತು ಹೇಳ್ಬಿಡ್ತೀನಿ ನಿಮ್ಗೆ ಸ್ಪಷ್ಟವಾಗಿ, ಇವತ್ತು ಒಂದು ಟಿವಿ ಮೊಬೈಲ್ ಬೈಕ್ ಇಲ್ಲದೆ ಇರುವಂತ ವ್ಯಕ್ತಿ ವಿರಳ. ಬಹುಶಃ ಆ ಥರದವ್ರಿಗೆ ಸರ್ಕಾರ ಫ್ರೀಯಾಗಿ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾರೆ. ಫ್ರೀ ಬಸ್ ಚಾರ್ಜ್ ಕೊಡ್ಬೋದು, ಇದು ಕೊಡ್ತೀವಿ. ಇವತ್ತು ಅಷ್ಟು ಓದ್ತಾರೆ ಸರ್. ಇವತ್ತು ಸಮಾಜ ಹೆಂಗಿದೆ ಅಂದ್ರೆ 96-97% ಸರ್ ನಾವು ಹೇಳ್ತೀವಿ ಸರ್. ಆ ಪ್ರತಿಭಾವಂತರ ನಾವೇ ಗುರುತಿಸಿ ಕಷ್ಟನೇ ನಾವು ಹೆಲ್ಪ್ ಮಾಡಿದೀವಿ ಸರ್. ಸಮಾಜನೇ ಹೆಲ್ಪ್ ಮಾಡ್ತಾರೆ ಸರ್. ನೀವೇ 98-99% ಅಂದ್ರೆ ಹುಡುಗಂಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಬಸ್ ಚಾರ್ಜ್ ಎಲ್ಲ ಸರ್ ಖರ್ಚು ವೆಚ್ಚ ನೀವೇ ನಿಮ್ಮ ಪರಿಸ್ಥಿತಿ ಕಷ್ಟ ಇದ್ರು ಕೂಡ ಇಮ್ಯಾಜಿನ್ ಕನ್ಸಿಡರೇಷನ್ ಇದೆ. ಆ ಥರದ್ದೇನು ಇರ್ಲಿಕ್ಕಿಲ್ಲ, ಇದ್ರೂ ಅದನ್ನು ಮಾಡ್ಬೋದು ಸರ್. ಸರಿ ನೇಮಕಾತಿ ವಿಚಾರದಿಂದ ಹಿಡಿದು ಎಕ್ಸಾಮ್ ವರ್ಗು ಪ್ರತಿಯೊಂದು ಹಂತದಲ್ಲಿ ಸರ್ಕಾರಿ ಏನ್ ಮಾಡ್ತಾರೆ ಸರ್? ಮನೆ ಕಳ್ಳರು ಏನ್ ಮಾಡಂಗಿಲ್ಲ ಸರ್. ಸರ್ ಸಾಧ್ಯನೇ ಇಲ್ಲ ಸರ್. ಅಧ್ಯಕ್ಷ ಇಲ್ಲ ಸರ್, ನೀವಾದ್ರೂ ಇರಕತ್ತಲ್ಲ ಸರ್. ನೀವೇ IPS ಆಫೀಸರ್ ರಿಕ್ರೂಟ್ಮೆಂಟ್ಸ್ ಎಲ್ಲ ಹಾಕಿದ್ರು ಎಲ್ಲಿ ಸರ್ ಬೆಂಗಳೂರು ಬಂದಿರೋ ಗುಲ್ಬರ್ಗ ಬೀದರ್ ಸರ್ ನಮ್ಮಲ್ಲಿ ಬರ್ಬೇಕು ಸರ್. ನಮ್ಮಲ್ಲೂ ಬರ್ಬೇಕು, ಹೊರಗಡೆಯೂ ಇದ್ದಾರೆ. ಸಿಗಾಕೊಂಡ್ರೆ ಸರ್ಕಾರಿ ಅಧಿಕಾರಿಗಳು ಹೊರಗಡೆ ಬರಲ್ಲ ಸರ್. ಅದು ನಮ್ಮದು ಸಪೋರ್ಟ್ ಇರ್ಬೋದು ಅನ್ಕೊಳ್ಳಿ. ಯಾವ ಆಫೀಸಲ್ಲಿ ಒಳಗೆ ಬಿಡೋದಿರ್ಬೋದು, ಇನ್ಫ್ಲೂಯೆನ್ಸ್ ಇರ್ಬೋದು, ಏನೋ ಆಗಿರುತ್ತೆ. ತನಿಖೆ ಎಲ್ಲದೂ ಗೊತ್ತಾಗ್ತದೆ. ಹೊರಗಡೆ ಪ್ರಭಾವಗಳು ಇದ್ದಾಗ, ಪೊಲಿಟಿಕಲ್ ಫೋರ್ಸ್ ಈ ಥರದ್ದೆಲ್ಲ ಇದ್ದಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಸರ್? ನೀವೇ ಯೋಚನೆ ಮಾಡಿ. BPL ಕಾರ್ಡ್ ಯಾಕೆ ಸರ್ಕಾರಿ ನೌಕರರು ಇಲ್ಲ ಸರ್, ಯಾರೋ ಏನಾಯ್ತು ಸರ್ ನನಗೆ ಗೊತ್ತಿದೆ. ಸರ್ಕಾರಿ ನೌಕರು ಯಾರು ತಗೊಂಡಿಲ್ಲ, ಹಿಂದೆ ತಗೊಂಡ್ರೆ ಏನಾಯ್ತು ಅಂದ್ರೆ, ನಾನು ಕೆಲ್ಸಕ್ಕೆ ಸೇರೋಕ್ ಪೂರ್ವದಲ್ಲಿ BPL ಕಾರ್ಡ್ ಇತ್ತು ಸರ್. BPL ಕಾರ್ಡ್ ಇತ್ತು. ಇವೆಲ್ಲ ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ರು ಸರ್. ಅದೆಲ್ಲ ಒಂದು 22,000 ಲಿಸ್ಟ್ ಬಂತಲ್ಲ, ಹೊಸದಾಗಿ ಕೆಲ್ಸಕ್ಕೆ ಸೇರೋದು ಮುಂಚೆ ಇತ್ತು. ಏನಾಯ್ತು, ಹಳ್ಳಿನಲ್ಲಿ ಡಿವೈಡ್ ಆದ ತಂದೆ ತಾಯಿ ಅಲ್ಲಿ ಇರ್ತಾರೆ, ಅವರು ಅದನ್ನು ಯೂಸ್ ಮಾಡ್ತಾ ಇದ್ರೆ ಒಂದು ಅದ್ರಲ್ಲಿ ಹೆಸರಿರುತ್ತೆ. ಆಕ್ಚುಲಿ ಅಫಿಷಿಯಲ್ ಆದ್ಮೇಲೆ ಆ ಕಾರ್ಡ್ ಸರೆಂಡರ್ ಮಾಡ್ಬೇಕಂತ ಹೇಳಿ ರೂಲ್ಸ್ ಮಾಡಿರ್ಲಿಲ್ಲ ಸರ್. ಈಗ ಮಾಡಿದ್ದಾರೆ ಅದನ್ನೆಲ್ಲ ಈಗ ಸರೆಂಡರ್ ಮಾಡ್ತಾ ಇದ್ದಾರೆ. ಅವಾಗೆಲ್ಲ ಪೆನಾಲ್ಟಿ ಇಂಪೋಸ್ ಸರ್ಕಾರ ಮಾಡಿದೆ. ನನಗೂ ಸುಮಾರು ರಿಕ್ವೆಸ್ಟ್ ಬಂತು, ಕಟ್ಟಬೇಕು ಅಂತ. ಒಂದು ಸಾಮಾನ್ಯ ಜ್ಞಾನ ಅದು. ಸರ್ಕಾರ ನೀವು ನೌಕರಿನ ಬೆನಿಫಿಟ್ ಕೊಟ್ಟಾಗ ಆ ಬೆನಿಫಿಟ್ ತಗೋಬಾರ್ದು, ಅದು ಬಡವ್ರಿಗೆ ಹೋಗ್ಬೇಕದು. ನಿಮ್ಮ ಅಪ್ಪ ಅಮ್ಮದಿರು ಸಾಕ್ಲಿಕ್ಕೆ ನಿನಗೆ ದುಡ್ಡಿದೆ, ನೀನ್ ಸಾಕ್ಬೇಕು. ಸರ್ಕಾರ ಸಾಕೋದ್ರೆ ನಿಮ್ಮ ಅಪ್ಪ ಅಮ್ಮದಿರು ಮಾಡ್ಲಿಕ್ಕೆ ನೀವು ಸರ್ಕಾರ ಸಪೋರ್ಟ್ ಕೊಡ್ತಾ ಇಂಡೈರೆಕ್ಟ್ಲಿ ಸ್ಯಾಲರಿ ಕಾಂಪೊನೆಂಟ್ ಮೂಲಕ ಅವ್ರಿಗೆ ಮಾಡ್ಬೇಕು ಅನ್ನುವಂಥ ವಿನಂತಿನ ಹೇಳಿದ್ದೇವೆ. ಕೆಲವರಿಗೆಲ್ಲ ಪೆನಾಲ್ಟಿ ಕೂಡ ಸರ್ಕಾರ ಹಾಕಿದೆ. ನಾನು ಅದರಲ್ಲೇನೋ ಪ್ರಶ್ನೆ ಇಲ್ಲ. ಅದು ಆ ಕಾರಣಕ್ಕಾಗಿ ಆಗಿರೋದು. ಈ ಕೆಲಸಕ್ಕೆ ಸೇರ್ತಾನೆ, ಈ ನಿಮ್ಮ ಕಾರವಾರದಲ್ಲಿ ಇರ್ತಾನೆ, BPL ಇರ್ತಾನೆ, ಅಪಾಯಿಂಟ್ಮೆಂಟ್ ಸಿಗ್ತಾರೆ. ಅವರೆಲ್ಲ ಶಿವಮೊಗ್ಗನೋ ಬೆಂಗಳೂರು ಗುಲ್ಬರ್ಗಕ್ಕೆ ಹಾಕ್ತಾರೆ. ಪೊಲೀಸು ಟೀಚರ್ ಇರ್ತಾರೆ. ಇಲ್ಲಿ ಹೆಂಗೋ ಇರ್ತಾರೆ, ಗಮನ ಕೊಡೋದು ಹೆಂಗೋ ಸಿಗುತ್ತಾ ಅಕ್ಕಿ ಮನೆ ತಗೊಂಡು ಹಳ್ಳಿಲಿ ಇರ್ತಾರೆ. ಅವ್ರಿಗೂ ಅದೇನು ಗೊತ್ತಿರಲ್ಲ. ಸೊ ಇದೀಗ ನಡ್ಕೊಂಡು ಬಂದಿದೆ. ಈ ಕಾರಣಕ್ಕಾಗಿ ಆಗಿರೋದು ಈಗ ಸ್ಟ್ರೀಮ್ ಲೈನ್ ಆಗಿದೆ. ವಿಚಾರ ಅದಲ್ಲ. ಏನಾಗಿದೆ ಅಂದ್ರೆ, ಆಯ್ತು ನಿಮ್ಮ ಗಮನಕ್ಕೆ ಬಂದಾಗ ವಾಪಸ್ ಕೊಡಬೇಕು. ಏನಾಗಿದೆ, ಸರ್ಕಾರ ಪದೇ ಡೆಡ್ ಲೈನ್ ಸರ್ಕಾರಿ ನೌಕರ ವಾಪಸ್ ಕೊಡಿ, BPL ಕಾರ್ಡಿಗೆ ವಾಪಸ್ ಕೊಡಿ. ಎಷ್ಟು ಸಾರಿ ಡೆಡ್ ಲೈನ್ ಸರಿ ಲಿಸ್ಟೇ ಆಗೋಯ್ತು. ನಾನು ಹೇಳಿದ್ನಲ್ಲ, ಸುಮಾರು 20,000 ಲಿಸ್ಟೇ ಆಗಿ ಸರೆಂಡರ್ ಆಗೋಯ್ತು. ಇನ್ನು ಮುಂದೆ ಸರ್ ಈಗ ನಾವು ಹೇಳ್ತೀವಿ ಹಿಂಗ್ ಹೋಗ್ಬೇಡಪ್ಪ, ಹಿಂಗ್ ಹೋಗ್ಬೇಡ ಅಂತ ಹೋಗ್ತೀವಿ ಅಂದ್ರೆ ಅನುಭವಿಸ್ಕೊಳ್ತಾರೆ ಸರ್. ನಾವು ಅದರಲ್ಲೇ ಪ್ರಶ್ನೆ ಇಲ್ಲ. BPL ಕಾರ್ಡ್ ಅಕ್ಕಿಗೋಸ್ಕರ ಆಗಿದ್ದಲ್ಲ, ಅದೊಂದು 100% ಲಾಭ. 90% ಲಾಭ BPL ಕಾರ್ಡ್ ಆಗೋದೇ ಬೇರೆ. ಏನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಎಲ್ಲದರಲ್ಲೂ ಸಬ್ಸಿಡಿ ಸಿಗ್ತದೆ. ಆ ಇದಕ್ಕೋಸ್ಕರ ಅಕ್ಕಿಗೋಸ್ಕರ ಯಾರು ಹೇಳಿದ್ರು ಸರ್ ಇರ್ಬೋದು. ಆ ಬೆನಿಫಿಟ್ಸ್ ಇಲ್ಲ, ಕೆಲವರು ತಗೊಂಡಿರ್ತಾರೆ ಸರ್. ಹಳ್ಳಿನ ಸಹಜವಾಗಿ ಯಾರೋ ಇಲ್ಲ ಸರ್, ಅಕ್ಕಿ ಗೋಧಿ ಬೆನಿಫಿಟ್ಸ್ ಇರುತ್ತೆ ಸರ್. ಅಂತ ನಾನು ನೋಡಿದ್ದೀನಿ. ತಹಶೀಲ್ದಾರ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಿರ್ತೀನಿ ಎಲ್ಲ ಇಶ್ಯೂ ಆದಾಗ. ಇರ್ಬೋದು, ಬೇರೆ ಬೆನಿಫಿಟ್ಸ್ ಸಿಗುತ್ತೆ ಸರ್ ಖಂಡಿತ. BPL ಇರೋ ಆಯುಷ್ಮಾನ್ ಇರ್ಬೋದು, ಸ್ಕೀಮ್ಸ್ ಎಲ್ಲ ಇದಾವಲ್ಲ, ಹಾಗಾಗಿ ಅಗ್ರಿಕಲ್ಚರ್ ಬೆನಿಫಿಟ್ಸ್ ಸಿಗುತ್ತೆ. ಏನೋ ಇರ್ಬೋದು ಆಗ್ತದೆ. ಅವರು ಡಿವೈಡ್ ಮಾಡ್ಕೊಂಡು ಅವ್ರು ತಗೊಂಡು ಏನೋ ಮಾಡ್ಕೊಳಕ್ಕೆ ಅವಕಾಶ ಇದೆ. ಲೈಕ್ HUF ಇರ್ತಲ್ಲ, ಹಿಂದೆ ಹೋಗ್ಬೇಕಾದ್ರೆ ಸರ್ಕಾರಿ ನೌಕರರಿಗೆ ಈ ಥರ BPL ಸೌಲಭ್ಯಗಳು ಯಾಕೆ? ನಾನು ಹೇಳಿದ್ನಲ್ಲ ಸರ್, ಸರ್ಕಾರಿ ನೌಕರಕ್ಕೆ ಅರ್ಜಿ ತಗೊಂಡ್ರೆ ತಪ್ಪು, ಇಟ್ಸ್ ಕ್ರಿಮಿನಲ್ ಅಫೆನ್ಸ್. ಸೊ ಇತ್ತು ಅದು ಹಂಗೆ ಕಂಟಿನ್ಯೂ ಆಗಿತ್ತು, ಅದು ಡ್ರಾಪ್ ಆಗಿದೆ ಅಷ್ಟೇ. ನೀವು ಈಗ
ನಾನು ಗೌರ್ಮೆಂಟ್ ಅಫಿಷಿಯಲ್ 2 ವರ್ಷ ಕೆಲಸ ಸೇರಿದ್ರೆ ಮತ್ತೆ ತಗೊಂಡಿದ್ರೆ ಸರ್ ಕ್ರಿಮಿನಲ್ ಒಂದು ಆಗ್ತದಿಲ್ಲ. ನಾನು ಅದನ್ನು ಚೆಕ್ ಮಾಡಿದ್ದೀನಿ. ಒಂದು ಸರ್ ಹಿಂದೆ ಇತ್ತು ಕಂಟಿನ್ಯೂ ಆಗಿದೆ ಸರ್, ಡ್ರಾಪ್ ಆಗಿದೆ. ಅದು ಪೆನಾಲ್ಟಿನೂ ಕೂಡ ಹಾಕಿದ್ದಾರೆ ಸರ್. ಸೊ ನಾನು ಪೆನಾಲ್ಟಿನೂ ಕೂಡ ಸಪೋರ್ಟ್ ಮಾಡಿ ನಾನು ಕಟ್ಟಬೇಕು ಅಂತ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಇಯರ್ ಅದು ತಪ್ಪು ಮಾಡ್ಬೋದಲ್ಲ, ಅವ್ರು ಮಾಡಿ 4 ಜನ ಗೊತ್ತಾಗಲಿ ಸರ್, ತಪ್ಪಲ್ಲ. ಅದರಲ್ಲೇನು ನಾವೇನು ಹಿಂದೆ ಸರಿಯಾದ ಪ್ರಶ್ನೆ ಇಲ್ಲ. ಸರ್, ಈಗ ಯಾವುದೇ ಸರ್ಕಾರಿ ಜಾಬಕ್ಕೆ ಕಾಲ್ಫರ್ ಮಾಡಬೇಕು, ಈಗ ಅಪ್ಲಿಕೇಶನ್ ಆಗ್ತಾರೆ, ಅಪ್ಲಿಕೇಶನ್ ಆಗಿದಾಗ ಎಕ್ಸಾಮಿನೇಷನ್ ಫೀಸ್ ಅಂತ ಕೊಡ್ತಾರೆ, 5 ರೂಪಾಯಿ 3 ಕೋಟಿ ಅಂತ ಹೇಳಿದ್ರೆ ಅಲ್ಲಿ 20-30 ಸಾವಿರ ಅಪ್ಲಿಕೇಶನ್. ಪಾಪ ಏನಾಗಿದೆ, 1000 ರೂಪಾಯಿ ಅಂತ ಹೇಳಿದ್ರೆ ಎಜುಕೇಶನ್ ಮಾಡದೆ ಸರ್ಕಾರ ಸಮಸ್ಯೆ ಊರಲ್ಲಿ ಕಳೋದು. 1000 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಕಟ್ಟೋದು, ಮತ್ತೆ ಇಂಟರ್ನೆಟ್ ಹೋಗೋದು, ಸರ್ವರ್ ಮಾಡೋದು, ಸರ್ಕಾರಕ್ಕೆ ಹಣ ಕೋಟ್ಯಾಂತರ ರೂಪಾಯಿ ಹಣ ಆಗುತ್ತೆ. ಈ ರಾಜ್ಯದ ಟೀಚರ್ ಕೊಟ್ಟಾಗಿರ್ಬೋದು ಅಥವಾ ಯಾವುದೇ ತುಂಬ ಹೆವಿ ಇರುತ್ತೆ ಸರ್. 1000 ಇಲ್ಲ ಸರ್, ಈಗ ಎಷ್ಟಿದೆ? 500 ಇದೆ. 500 ಇದೆ ಸರ್. 250 ರುಪೀಸು SC ST ಅಂಡ್ ಅದರ್ಸ್ BPL ಇದೆ, 500 ರುಪೀಸ್ ಇದೆ. 500 ಇದ್ರೂ ಕೂಡ ತುಂಬಾ ಆಗುತ್ತೆ ಸರ್. ಏನಾಗ್ತದೆ, ಸರ್ಕಾರ ಈ ಲೋಕಸೇವಾ ಆಯೋಗದಿಂದ ಎಕ್ಸಾಮ್ ಮಾಡ್ತಾರಲ್ಲ ಸರ್, ಎಕ್ಸಾಂಪಲ್ ಸರ್ಕಾರ ದುಡ್ಡು ಕೊಡಲ್ಲ ಸರ್, ಆ ಸಂಸ್ಥೆಗೆ ಈ ದುಡ್ಡು ಹೋಗುತ್ತೆ. ಅದರಲ್ಲಿ ಇನ್ವಿಜಿಲೇಷನ್ಸ್ ಇರ್ಬೋದು, ಎಕ್ಸಾಮಿನೇಷನ್, ಕ್ವಶನ್ ಪೇಪರ್ ಪ್ರಿಪರೇಷನ್, ಟ್ರಾನ್ಸ್ಪೋರ್ಟೇಷನ್, ಟ್ರಾನ್ಸ್ಪೋರ್ಟ್ ವ್ಯಾಲ್ಯೂಯೇಷನ್, ಮತ್ತು ಸ್ಯಾಲರಿ, ಆ ಸ್ಟಾಫ್ಗೆ ಸ್ಯಾಲರಿ, ಇದೆಲ್ಲವೂ ಕೂಡ ಅದರಲ್ಲೇ ಆಗುವಂಥದ್ದು. ಸೊ ಹಾಗಾಗಿ ಇನ್ನೂ ಕಡಿಮೆ ಮಾಡಬೇಕು ರೂಪಾಯಿ ಇತ್ತು ಮುಂಚೆಲ್ಲ. ಇನ್ನು ನಾವೆಲ್ಲ ಇದ್ರೆ 40 ರೂಪಾಯಿ ಬಹಳ ನಿರಾಶೆ ಆಗ್ತಾರೆ, ಎಕ್ಸಾಮ್ ಬರೀತಾರೆ, ಆಗೋದಿಲ್ಲ, ಎಕ್ಸಾಮ್ ಆಗೋದು. ಸರ್ ಇವತ್ತು ಹಣದ ಮೌಲ್ಯನೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಹೇಳಿದ್ನಲ್ಲ ಸರ್, ಟಿವಿ, ಬೈಕ್, ಮೊಬೈಲ್ ಇಲ್ಲದೆ ಇರುವಂತ ಯಾವಿಲ್ಲ ಇವತ್ತು. ಸೊ ಮೊದಲ ನಾವು ಒಂದು 60 ಸೆಕೆಂಡ್ ಆಗ್ತಿದ್ರೆ ಅವ್ರಿಗೂ ಕಾಲ 1 ನಿಮಿಷಕ್ಕೆ ತನಕ ಟಕ್ ಟಕ್ ಮಾಡ್ತಾರೆ. ಅವತ್ತಿತ್ತು, ಇವತ್ತು ಹಂಗಿಲ್ಲ ಸರ್, ಅನ್ಲಿಮಿಟೆಡ್. ಇವತ್ತು ಲಿವಿಂಗ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ ಸರ್. ಹಾಗಾಗಿ ಸ್ವಲ್ಪ ಆತಂಕ ಪ್ರೆಷರ್ ಏನು ಬಂದಿಲ್ಲ ಸರ್. ಫ್ರೀ ಕೊಡ್ತಿದ್ರು, ಇವತ್ತು ತುಂಬಾ ಜಾಸ್ತಿ. ಹಂಗಾಗಿ ಸೊ ಸರಿ ಇದೆ ಸರ್, ಬಟ್ ಕಡಿಮೆ ಮಾಡಿದ್ದಾರೆ, ಕಡಿಮೆ ಮಾಡಬೇಕು, ಇನ್ನೂ ಕಡಿಮೆ ಆಗಬೇಕಂತ ಇನ್ನೂ ಕಡಿಮೆ ಮಾಡ್ಬೇಕು ಸರ್. ನಾನು ಲೋಕಸಭಾ ಆಯೋಗದ ಜೊತೆ ಮಾತಾಡ್ತೀನಿ ಸರ್, ಚೇರ್ಮನ್ ಅವ್ರ ಜೊತೆ. ಖಂಡಿತ ಖಂಡಿತ ಕಡಿಮೆ ಮಾಡಿ ಅಂತ ಅಂತ. ಸರ್, ಇನ್ನೊಂದು ಮಾತು, ಈ ಗಡಿನಾಡು ಉತ್ಸವದ ಹಿನ್ನೆಲೆಯಲ್ಲಿ ನೀವು ಗಡಿ ಶಾಲೆಗಳನ್ನು ಹ್ಮ್ 2 ಕೋಟಿ ರೂಪಾಯಿಗಟ್ಟಲೆ ವರ್ಷಕ್ಕೆ ಸಂಘ ಆಗುವಂಥದ್ದು ಬರೀ ಒಂದು ಶಾಲೆಯನ್ನು ನಾನು ಆತರಲ್ಲ, ಪ್ರತಿ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ, ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ಇದೊಂದೇ ಅಲ್ಲ, ಹೊಸಪೇಟೆದಲ್ಲಿ ಮಾನ್ಯ ಮಾಡ್ತೀವಿ, ನಾನು ಇದೇ ತರ ಮಾಡಿದ್ವಿ. ಹೊಸಪೇಟೆಯಲ್ಲಿ, ಕೊಪ್ಪಳದಲ್ಲಿ ಮಾಡಿದ್ವಿ, ಬೆಂಗಳೂರು ಅರ್ಬನ್ ಮಾಡಿದ್ವಿ, ರೂರಲ್ ಎಲ್ಲ ಕಡೆ ಮಾಡ್ತಾ ಇದ್ವಿ. ಸೊ ಏನೇನು ನಮ್ಮ ಕಡೆಯಿಂದ ಅವ್ರಿಗೆ ಏನೇನು ಅವಶ್ಯಕತೆ ಇದೆ, ನೀರೇನಿದೆ ಆ ಥರ ಮಾಡ್ತೇವೆ. ಸೊ ಮಾಡ್ತಾ ಇದ್ವಿ, ಹಾಸ್ಪಿಟಲ್ಸ್ ಇರ್ಬೋದು, ಇದಿರ್ಬೋದು, ಮಾಡ್ತಾ ಇದ್ದೀವಿ ಸರ್. ನಾವು ನಿರಂತರವಾಗಿ ನಮ್ಮ ಗಮನಕ್ಕೆ ಬಂದಾಗ ಇದು ಮಾಡೋ ಉದ್ದೇಶ ಇದು. ಬಾಗಲಕೋಟೆ ಇರ್ಬೋದು, ಬಳ್ಳಾರಿ ಇರ್ಬೋದು, ಕೊಪ್ಪಳ ಶಾಲೆಗಳಿಗೆ ಪೇಂಟ್ ಎಲ್ಲ ಓಡಿಸೋದು, ಈ ಥರದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಖಂಡಿತ ನಮ್ಮ ಕೈಯಾದಷ್ಟು ಎಷ್ಟು ನಮ್ಗೆ ಅವಕಾಶ ಇದೆ ಖಂಡಿತ ಅದು ಮಾಡ್ತಾ ಇದ್ದೇವೆ. ಮೂರವಾಗಿ ನಮ್ಮ ಲೋಕಲ್ ಆರ್ಗನೈಸೇಷನ್ ಅದಕ್ಕೆ ಕೆಲಸ ಮಾಡ್ತೀವಿ. ಕಡಿಮೆ ಆಯ್ತು, ಇನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತ ಸರ್ಕಾರಿ ಶಾಲೆಗಳನ್ನ ಮಾಡ್ತಾ ಇದ್ದೀವಿ ಸರ್. ಪ್ರತಿ ಜಿಲ್ಲೆಗಳು ಮಾಡ್ತಾ ಇದ್ದೀವಿ ಸರ್, ನಾವು ಗಮನಕ್ಕೆ ಬಂದಾಗ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಒಂದೇ ಆಯ್ಕೆ ಇದು ಒಂದೇ ಮಾಡಿ ಸರ್, ಇದು ಒಂದು ಅಕೇಶನ್ ಸರ್ ಮಾಡೋಣ ಸರ್. ಖಂಡಿತ ಜೋಯಿಡ ಇದೆ, ದಾಂಡೇಲಿ ಇದೆ, ರಿಮೋಟ್ ಪ್ಲೇಸಸ್ ತುಂಬಾ ಇದೆ ಸರ್ ಇಲ್ಲಿ. ಸೊ ಮಾಡೋದಿದೆ ಸರ್, ತುಂಬಾ ಮಾಡಬೇಕು ಸರ್. ಅದರ ವಿಚಾರಗಳ ಸರ್, ನಾವು ಕನ್ನಡ ಅಷ್ಟೇ, ನಾವು ಕನ್ನಡ ಬಿಟ್ಟರೆ ಬೇರೆ ಮಾತಾಡ್ಲಿಕ್ಕೆ ಹೋಗಲ್ಲ ಸರ್. ಕನ್ನಡದ ಬಗ್ಗೆ ಸರ್ ನಾವು ಕನ್ನಡ ನಾಡು ನುಡಿ ಅಷ್ಟೇ ಸರ್. ಅವರವರ ಅಭಿರುಚಿ, ಅವರವರ ಅಭಿಪ್ರಾಯಗಳು ಒಂಥರ ಇರುತ್ತೆ ಸರ್. ನಾವು ಕನ್ನಡ ನಾಡು, ಆಡಳಿತ ವ್ಯವಸ್ಥೆ, ಕಚೇರಿಯಲ್ಲಿ ಕನ್ನಡ ಜಾಗೃತಗೊಳಿಸಬೇಕು. ಕನ್ನಡ ಯಾಕೆ ಬಹಳ ಜನ ಕನ್ನಡ ಪ್ರತಿ ಬೆಳೆಸಿದ್ದಾರೆ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ನಾವು ತುಂಬಾ ಅಷ್ಟೇ ಸರ್. ಬೇರೆ ಬಗ್ಗೆ ನಾವು ಮಾತಾಡೋದಿಲ್ಲ ಸರ್. ಕನ್ನಡ ಬಗ್ಗೆ ಇದೆಯಲ್ಲ ಸರ್, ರಿಸರ್ವೇಶನ್ಸ್ ಇದೆಯಲ್ಲ ಸರ್, ಮೀಸಲಾತಿ ಇದೆ. ಎಲ್ಲರೂ ಕನ್ನಡಿಗರೇ ಸರ್, ಕರ್ನಾಟಕದಲ್ಲಿ ಕನ್ನಡಿಗರೇ, ಅವ್ರು ಹೊರಗಡೆಯಿಂದ ಬಂದ್ರು ಕೂಡ ಸರಿ ಸರಿ ಇದೆ ಸರ್. ಖಂಡಿತ ಸ್ಥಳೀಯವಾಗಿರುವಂತಹ ಆದ್ಯತೆ ಖಂಡಿತ ರಾಜ್ಯವ್ಯಾಪಿ ಅಂತ ಕರಿತೀವಿ, ಸ್ಟೇಟ್ಸ್ ಖಂಡಿತ ಅವಕಾಶ. ತುಂಬಾ ಸಂತೋಷ ಸರ್. ಬಹುಶಃ ನಾನು ಸುಮಾರು ಪ್ರೆಸ್ ಮೀಟ್ಗಳಲ್ಲಿ ಮಾಡಿದ್ದೇನೆ. ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಪ್ರಶ್ನೆ ಎಷ್ಟು ಟೈಮ್ ತಗೊಂಡಿದ್ದು ನೀವು ಅಷ್ಟೇ ಅಂತ ಹೇಳಿ ನಾನು ಬಯಸ್ತೇನೆ. ಬಹುಶಃ ಶಿವಮೊಗ್ಗ
ನನ್ನೇಟಿ ಶಿವಮೊಗ್ಗದಲ್ಲಿ ನಮ್ದು ಅಸೋಸಿಯೇಷನ್ ಪಕ್ಕನೇ ಇದೆ, ಅಂದ್ರೆ ಪ್ರೆಸ್ ಕ್ಲಬ್ ನಮ್ಮಲ್ಲೇ ಇದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಆಲ್ ಎಲೆಕ್ಟ್ರಾನಿಕ್ ಅಂಡ್ ಪ್ರಿಂಟೆಡ್ ಮೀಡಿಯಾ ನಾವೆಲ್ಲ ಕ್ಲೋಸ್ ಅಸೋಸಿಯೇಟ್ ಶಿವಮೊಗ್ಗದಲ್ಲಿ. ನಾವು ವಾಟ್ಸಪ್ ಅಲ್ಲಿ ಕಳಿಸಿದ್ರು ನಾವು ಸುದ್ದಿ ಸ್ಟೇಟ್ ನ್ಯೂಸ್ ಟೈಪ್ ಮಾಡ್ತಾರೆ, ನಾವೆಲ್ಲ ಪ್ರೆಸ್ ಮೀಟ್ಸ್ಗಳು ತುಂಬಾ ಕ್ಲೋಸ್ ಇದರಲ್ಲಿ ಇದೀವಿ. ತುಂಬಾ ಸಂತೋಷ ನನಗೆ. ತುಂಬಾ ಕಾರವಾರ ಜಿಲ್ಲೆಯಲ್ಲಿ ಬಂದಾಗ ತುಂಬಾ ಡೀಟೇಲ್ ಆಗಿ ಗಡಿನಾಡ ಉತ್ಸವದ ಜೊತೆ ಬೇರೆ ಬೇರೆ ಜನರಲ್ ಚರ್ಚೆಗಳು ಕೂಡ ಸಲಹೆ ಕೊಟ್ಟಿದ್ದು ಕೂಡ ನನಗೆ ತುಂಬಾ ಸಂತೋಷವನ್ನ ತಂದಿದೆ. ತಮಗೆ ಕೂಡ ನಾನು ಧನ್ಯವಾದಗಳನ್ನ, ವಿಶೇಷವಾದ ಧನ್ಯವಾದಗಳನ್ನ ತಮಗೆ ಸಲ್ಲಿಸ್ತೇನೆ. ಯಾವುದು ಇದೆಲ್ಲ ಆಗಿದೆ, ಇವೆಲ್ಲ ಆಗಿದೆ, ಸಿವಿಲ್ ಸರ್ವಿಸಸ್ ಆಗಿದೆ, ಖಂಡಿತ ಅದನ್ನು ನೋಡಬೇಕು. ರೈಲ್ವೇಸ್ ಇದೆ, ಅದು ಆಗಿದೆ. ಸಿವಿಲ್ ಸರ್ವಿಸ್ ಅಲ್ಲಿ ಬುಕ್ಸ್ ಪ್ರಾಬ್ಲಮ್ ಆಗಿದೆ. ಒಂದು ನಮ್ಮ ನೌಕರ ಸಂಘದ ಕಡೆಯಿಂದ ಏನು ಬುಕ್ಸ್ ಸರ್ ಸ್ಟಡಿ ಮಾಡಲಿಕ್ಕೆ ಬಹುಶಃ ಹೀಗಿದೆ ಸರ್, ಈಗಂತೂ ಏನು ಕೊರತೆ ಇಲ್ಲ ಸರ್, ಇದೆ ಕನ್ನಡ ಮೀಡಿಯಂ ಬುಕ್ಗಳನ್ನ ಸರ್. ಈಗೇನು ಸರ್ ವೆಬ್ಸೈಟ್ ಗೆ ಹೋಗ್ಬಿಟ್ರೆ ನೀವು ಈ ಪ್ರಪಂಚನೇ ಪ್ರಜಾವಾಣಿ ಹೇಳಿದ್ರೆ ಪ್ರಜಾವಾಣಿ ಅವರು ಅದನ್ನು ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಕೆಲವೊಂದು ಬರುತ್ತೆ ಅಥವಾ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ ಅದು ಅದಕ್ಕೆ ಸೀಮಿತ ಆಗಿ ಉಳಿದುಬಿಡುತ್ತೆ. ನಿಮ್ಮ ಸಂಘದ ಖಂಡಿತ ನೋಡೋಣ ಸರ್, ಅದೊಂದು ಯೋಚನೆ ಮಾಡೋಣ. ತುಂಬಾ ಒಳ್ಳೆಯದೇ ಸರ್, ಸರ್ಕಾರಕ್ಕೆ ಒಳ್ಳೊಳ್ಳೆ ಸಲಹೆಗಳನ್ನ ಕೊಡಲಿಕ್ಕೆ ನಿಮ್ಮ ಮೂಲಕ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದ್ದು ಧನ್ಯವಾದಗಳು. ನಾನು ಕೂಡ ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ಯಾವ್ಯಾವ ವಿಚಾರಗಳಿಗೆ ಖಂಡಿತ ನಾನು ಗಮನ ಹರಿಸ್ತೇನೆ. ಸೊ ಸರ್ಕಾರಕ್ಕೆ ಕೂಡ ಈ ಸಂಗತಿಗಳನ್ನ ತಿಳಿಸ್ತೇವೆ. ಯಾಕಂದ್ರೆ ನೇಮಕಾತಿ ಭಾಗದ ಖಾಲಿ ಹುದ್ದೆಗಳು, ನೇಮಕಾತಿ ಇದು ಬಹಳ ಇಂಪಾರ್ಟೆಂಟ್. ಒಂದು ಸ್ಪೆಷಲ್ ಡ್ರೈವ್ ಟೈಪ್ ಮಾಡಲಿಕ್ಕೆ ಖಂಡಿತ ನಾನು ಕೂಡ ಕೋವಿಡ್ ಖಂಡಿತ ಸರ್ ಬಂದಿದ್ದೀನಿ. ನಾನು ಕರೆಕ್ಟಾಗಿ ಬಂದು ನಾವು ಪ್ರೆಸ್ ಮೀಟ್ ಮಾಡಿರ್ಲಿಲ್ಲ. ಕರೆಕ್ಟ್ ಟೈಮ್ ರಾಮ ಮಂದಿರ ಪ್ರೋಗ್ರಾಮ್ಸ್ ಇತ್ತು. ಈ ಬ್ಯಾನರ್ ಇರಲ್ಲ, ಖಂಡಿತ ಇರಲ್ಲ. ಸಾಹಿತ್ಯ ಪರಿಷತ್ ಇದ್ದಾರೆ, ಅಲ್ಲ DC ಅವರು ಮೀಟಿಂಗ್ ಮುಗಿಸ್ಕೊಂಡ್ ಬಂದ್ರಿ, ಬೈಸಿಕಲ್ ಕ್ಲಬ್ ಅವರು ಇದ್ದಾರೆ. ಸೊ ಎಲ್ಲ ಸರ್ ತಾವು ಇರಬೇಕು ಸರ್, ಇದು ನಿಮ್ಮ ಹಬ್ಬನೇ, ಮತ್ತೆ ಬೇರೆ ಏನಿಲ್ಲ. ಪ್ರಾಧಿಕಾರ ಬರ್ತಾರೆ ಸರ್, ಪ್ರೋಗ್ರಾಮ್ ಇದೆ, ಬರ್ತಾರೆ. ಸೋಮಶೇಖರ್ ಇದ್ದಾರಲ್ಲ ಸರ್, ಅಧ್ಯಕ್ಷರು ಬರ್ತಾರೆ ಸೋಮಶೇಖರ್. ಆಮೇಲೆ ನಮ್ಮ ಸಾಹಿತ್ಯ ಪರಿಷತ್ ಇದು ಮಹೇಶ್ ಜೋಶಿ ಅವರು. ಅಂದ್ರೆ ನಮ್ಗೆ ಇದೆ, ಬಟ್ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೂ ಈ ಭಾಗವತ ಅವ್ರಿಗೂ ಒಂದಿಷ್ಟು ಸಂಗತಿಗಳು ಗೊತ್ತಾಗಿ ಪ್ರಜರ ಮಾಡ್ತಾರೆ ಸರ್. ತಾವೆಲ್ಲ ಬರಬೇಕು ಸರ್, ಫ್ಯಾಮಿಲಿ ತುಂಬಾ ಖುಷಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡೋಣ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ತಮ್ಗೆ ಹೇಳ್ತಾ, ಸೊ ತಮಗೆ ಕೋಆರ್ಡಿನೇಷನ್ ಮಾಡ್ತಾರೆ ಸರ್. 12th ಐ ಥಿಂಕ್ 11th 10th or 11th ಒಂದು ಆಡ್ ನ ಕಳಿಸ್ಕೊಡ್ತೇವೆ ಸರ್, ದಯಮಾಡಿ ಕ್ಯಾರಿ ಮಾಡ್ಕೊಳ್ಳಿ ಸರ್. ಸೊ ನಮ್ಮ ಕಡೆಯಿಂದ ಅದನ್ನ ಇದನ್ನ ಮಾಡ್ಕೊಡ್ತೇವೆ. ಸೊ ಅದು 10th or 11th ಒಂದಿಷ್ಟು 2 ದಿನ ಮುಂಚೆ ಗೊತ್ತಾಗಲಿ, ಒಂದಿನ ಮುಂಚೆ ಸೂಕ್ತ ಅಲ್ಲ, ಮುಂಚೆನೆ ಹಾಕೊಳ್ಬೇಕು. ಅದು ಇಮೇಜ್ ಅನ್ನು ನಾವು ನಿಮಗೆ ಮಾಡಿ ಕಳಿಸ್ಕೊಡ್ತೀವಿ ಸರ್, ಟೈಮ್ ಇದೆ ಇನ್ನು. ಸೊ 10th ಅಲ್ಲಿ ಕ್ಯಾರಿ ಮಾಡಿದ್ರೆ ಸಾಕು, 9th or 10th. ಥ್ಯಾಂಕ್ ಯು ಸರ್, ಎಲ್ರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಬಹಳ ಮತ್ತೊಂದು ಕಾರ್ಯಕ್ರಮ ಇದೆ. ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಫೇಸ್ಬುಕ್ ಪೇಜನ್ನು ಈಗ ಇನಾಗ್ರೇಷನ್ ಮಾಡ್ತಾ ಇದ್ದೇವೆ. ನಾವು ಒಂದು ವಿಶಿಷ್ಟವಾದ ಸ್ಪರ್ಧೆಯಲ್ಲಿ ಮಾಡ್ತಾ ಇದ್ದೇವೆ. 3 ಸೆಲ್ಫಿ ಪಾಯಿಂಟ್ ಮಾಡ್ತಾ ಇದ್ದೇವೆ. ಆ ಸೆಲ್ಫಿ ಪಾಯಿಂಟ್ ನಲ್ಲಿ ತಮ್ಮ ಫೋಟೋನ ಕ್ಲಿಕ್ ಮಾಡಿ ಕನ್ನಡ ನುಡಿಗಟ್ಟುಗಳನ್ನು ಹಾಕಿ ಈ ಫೇಸ್ಬುಕ್ ಪೇಜ್ನಲ್ಲಿ ಯಾರು ಹೆಚ್ಚಿಗೆ ಲೈಕ್ ಅನ್ನು ಪಡಿತಾರೆ ಅವರಿಗೆ 10,000, 5,000, 3,000 ಈ ಒಂದು ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಮತ್ತೆ ಫೇಸ್ಬುಕ್ ಲೈವ್ ಮತ್ತೆ ಗಡಿನಾಡ ಕನ್ನಡ ಉತ್ಸವದ ಎಲ್ಲ ಚಟುವಟಿಕೆಗಳು ಅದರಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಅಂತ ಒಂದು ಫೇಸ್ಬುಕ್ ಪೇಜಲ್ಲಿ ಫೇಸ್ಬುಕ್ ಪೇಜನ್ನು ಈಗ ಶ್ರೀಯುತ ಸರ್ ಅವರು ಈಗ ತಮ್ಮ ಅಮೃತಾಸ್ತಿಯಿಂದ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಗಡಿನಾಡ ಕನ್ನಡ ಉತ್ಸವದ ಒಂದು ಫೇಸ್ಬುಕ್ ಪೇಜ್ನ ಅನಾವರಣ. ಇದರಲ್ಲಿ ನಮಗೆ ಎಲ್ಲ ಚಟುವಟಿಕೆಗಳ ಒಂದು ಪಕ್ಷಿ ನೋಡ ನಮಗೆ ಸಿಗುತ್ತೆ. ನಿರಂತರವಾಗಿ ಇದರಲ್ಲಿ ಎಲ್ಲ ಕಾರ್ಯಕ್ರಮಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಮಾಧ್ಯಮಿಕರು ಸಹಿತ ಈ ಒಂದು ಸೆಲ್ಫಿ ಇದರೊಳಗೆ ತಾವು ಸಹಿತ ಪಾಲ್ಗೊಳ್ಬಹುದು. ಅದು ಓಪನ್ ಆಗಿದೆ. ಮತ್ತೆ ಭಾಷಣ ಸ್ಪರ್ಧೆನೂ ಸಹಿತ ಅದು ಸಾರ್ವಜನಿಕರಿಗೆ ಮುಖ್ಯವಾಗಿದೆ. ನಂಬರ್ ತಗೊಳ್ಳಿ, ಅದು ಶೇರ್ ಮಾಡಿದ್ರೆ ಅವ್ರಿಗೆ ಎಲ್ಲದೂ ಹೋಗುತ್ತಾರೆ ಸರ್. ನಿಮ್ಮ ಲಿಂಕ್ ಯಾವ್ದಾನೆ ಇದೆ ಕೊಡಿ ಸರ್, ಎಲ್ಲ ಶೇರ್ ಆಗ್ತಾ ಇರುತ್ತೆ. ಫೋಟೋ ಸ್ವಲ್ಪ ಅನುಕೂಲ.
ಬಹಳ ಯಶಸ್ವಿ ಪತ್ರಿಕಾ ಈ ಒಂದು ಪ್ರಕಟಣೆಯ ಬಗ್ಗೆ ತಾವೆಲ್ಲ ಸಹಕಾರ ಕೊಟ್ಟಿದ್ದಕ್ಕಾಗಿ ಸಮಸ್ತ ಕಾರವಾರದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಅನಂತ ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅಲ್ಪವಾದ ವ್ಯವಸ್ಥೆ ಇದೆ, ದಯವಿಟ್ಟು ಅದನ್ನು ತಾವು ಸ್ವೀಕರಿಸಬೇಕು ಮತ್ತು ತಮ್ಮ ಸಂಪೂರ್ಣ